ಆ ವನವಾಸದಲ್ಲಿ ಸುಖವಾಗಿ ಇರಬಾರದೆಂದು ತಿಳಿದು ದುರ್ವಾಸ ಮಹರ್ಷಿಗೆ ತನ್ನ 12,000 ಶಿಷ್ಯಗಳ ಸೇವಕರಿಗೆ ಎನ್ನ ಭೋಜನಕ್ಕೆ ಕಳಿಸಿದ್ದರು. ಅಷ್ಟು ಭೋಜನವನ್ನು ಆಗಲಿಲ್ಲಂದರೆ ಶಾಪವನ್ನು ಕೊಡುತ್ತೇನಂತ ಹೇಳಿದ್ದರು. ಸಕಲ ಸಂಪನ್ನ ವೈಭವವನ್ನು ತೋರಿಸಿ ಈ ವನದಲ್ಲಿ ಬಂದು ಚಿತ್ರಸೇನೆಗೊಡನೆ ಘೋರ ಕಾಳಗವನ್ನು ಮಾಡಿದ್ದರು. ಅವರವರು ಎಷ್ಟಾದರೂ ನಮ್ಮ ತಮ್ಮಗಳಿದ್ದರು. ವಿದುರ, ಭೀಷ್ಮ, ದ್ರೋಣ ಆದಿ ಯಜ್ಞ ಪುರುಷ, ಕರ್ಣ, ದುರ್ವೇದನ ಮತ್ತು ಇವರು ಎಲ್ಲರೂ ನಮ್ಮ ಅಣ್ಣ ತಮ್ಮರಿದ್ದರು. ನಮ್ಮನ್ನು ಏತಕ್ಕೆ ಕಾಡುತ್ತಿರುವ ದೇವ ಮಾನ್ಯ ಭಾವ. ಆಹೇನ ಭಕ್ತರಾದ ಧರ್ಮರಾಜನೇ, ಇದಕ್ಕೊಂದು ನೀತಿ ಹೇಳಿದ್ರೆ ಕೇಳುವಂತನಾಗು. ಏನಿಲ್ಲದು ಚೆನ್ನಾಗಿ ಹೇಳುವಂತವರಾಗಿರಿ.
ಬಂದ ಮೇಲೆ ಆ ದ್ರೌಪದಿ ಆದ ಧ್ವನಿಯನ್ನು ಕೇಳಿ ಓಡಿ ಬಂದು ಸಹಾಯಗಳಿವೆ ಮತ್ತು ಸರ್ವ ಸಂಪನ್ನ ವೈಭವವನ್ನು ತೋರುಕಾಗಿ ಈ ವನದಲ್ಲಿ ಬರುವೇಳಿ ಚಿತ್ರಸೇನ ಗಂಧರ್ವೆ ಕಳವಿ ಆ ನೀಚ ಕೌರವ ಸತ್ವವನ್ನು ಮುರಲಿವೆ. ನಾನು ಎಷ್ಟು ಸಹಾಯ ಮಾಡಿದ್ರೆ ನಿನ್ನ ಮನದಲ್ಲಿ ಸಂಕೋಚ ಬರುತ್ತದೆ ಹೇಳುವಂತರಾಗು ಎಂದು ಭಕ್ತನಾದ ಧರ್ಮರಾಜನೇ. ಶ್ರೀಕೃಷ್ಣ ಪರಮಾತ್ಮರೇ, ನನ್ನ ತಪ್ಪಿಗಾಗಿ ತಮ್ಮಗಳ ಭೋಗಿಸ್ತಿರುವ ಕಷ್ಟಗಳನ್ನು ನಾನು ನೋಡಲಾರೇನು. ಭೂಮಿಯ ಮೇಲೆ ನನ್ನ ತಮ್ಮನಾದ ಭೀಮ, ಅರ್ಜುನ ಮತ್ತು ನಕುಲ ಸಹದೇವ ಕೋಮಲಾಂಗಿಯಾದ ದ್ರೌಪದಿಗೆ ಅನ್ಯಾಯ ಮಾಡಿರುವ ಪಾಪದ ಪರಿವಾರದ ಮಾರ್ಗವನ್ನು ಹೇಳುವಂತವರಾಗಲಿ ಶ್ರೀಹರಿಯ. ಪಾಪ ಪರಿಹಾರದ ಮಾರ್ಗವನ್ನು ಹೇಳುತ್ತೀನಿ. ಈ ಮಹಾಪಲಾಟಿ ಭೀಮಸೇನಿಗೆ ಅಪ್ಪಣೆಯನ್ನು ಕೊಟ್ಟು ನೋಡು. ಆ ಕೊಲ್ಲ ಕೌರವರಿಗೆ ಕಳ್ಳ ಮೊಗದಿಂದ ಕುತ್ತಿ ಅವರ ಇದೆಯನ್ನು ಹೊಡೆದು ಆ ಕೊಲ್ಲ ಕೌರವರ ಇದೆಯಿಂದ ಹರಿಯುತ್ತಿರುವ ಚಂದನಿಂದ ಪಾದ ಮೇಲೆ ಅಭಿಷೇಕ ಮಾಡಬೇಕು. ಆದಮರ ರಕ್ತದಿಂದಲೇ ನಿನ್ನನ್ನು ಅಪ್ಪಣೆಯನ್ನು ಕೊಡುವಂತ ನಾವು ಗೋಪಾಲನೆ. ಈ ಮಧ್ಯ ಬಾಂಧವಗೆ ಒಂದು ಸಲ ಅಪ್ಪಣೆಯನ್ನು ಕೊಡುವಂತವನಾಗು. ಆ ಕಪಟ ನೀತಿಯಿಂದ ಕಪಟ ಆಟ ಆಡ್ತಿರುವ ಕೌರವರ ಮೇಲೆ ಮಾಡಿನ ಮಳೆಯನ್ನು ಕಡಿಮೆ ಆದಮ ಕೌರವರ ಕುತ್ತಿಗೆಯನ್ನು ಕರ್ರನ್ನು ಕೊಯ್ದು ನಿಮ್ಮ ಪಾದ ಮೇಲೆ ಅರ್ಪಿಸುವೆನು. ಇಂದ್ರ ಲೋಕದಲ್ಲಿ ಪಡೆದಿರುವ ಶಸ್ತ್ರಾಸ್ತ್ರವನ್ನು ನನ್ನ ಗಿರಿದೇವನ ಗಂಡಿನಿಂದ ಕೌರವರ ದಂಡ ಒಂದೇ ಒಂದು ನಿಮಿಷದಲ್ಲಿ ಕೊಂದು ಹಾಕಿ ಬರುವನು. ಅಪ್ಪಣೆಯನ್ನು ಕೊಟ್ಟು ಧರ್ಮರಾಜನೇ. ಹೇ ಭೀಮಾಸುರಗಾಯ, ಸಿಟ್ಟವನ್ನು ತಾಳುವಂತನಾಗಲಿ. ಸಿಟ್ಟಂದ್ರೆ ಬಲವಾದ ಪುರುಷರಿಗೆ ಬಂಟು ಮಾಡುವ ಆಚಾರ ಇರುವುದು. ಕೌರವ ಸೈನ್ಯ ಅಂದ್ರೆ ಸಾಮಾನ್ಯ ಮಾತನಲ್ಲ. ಮಹಾಬಲಾಡಿ ಶಕ್ತಿ ಮಿನಾದ ಭೀಮನೆಂದರು, ಮಹಾಬಲಾಡಿ ದುರ್ಯೋಧನ ಮತ್ತು ದುಶ್ಯಾಸನಿದ್ದಾನೆ. ಮಹಾಧನುಧರಾಗಿರುವ ಕಂಡರು ಸತ್ಯವಂತ ದಾನಸೂರು ಮಹಾರಥಿ ಕರ್ಣಿದ್ದಾನೆ. ಕಬಡ್ಡಿ ನೀತಿ ಜ್ಞಾನಾಗಿರುವ ಶಕುನಿ, ಭೀಷ್ಮ, ದ್ರೋಣ ಇವರೆಲ್ಲರೂ ಕೌರವ ಸೈನ್ಯದಲ್ಲಿ ಇರುವಾಗ ನಿಮಗೆ ಜಯ ಬರೋದಂದ್ರೆ ಸಾಧ್ಯವಿಲ್ಲ. ಅದಕ್ಕೆ ನೀವು ಕೃತಾಜ್ಞೆಯನ್ನು ಕಡಿಮೆ ಮಾಡಿ ವಿಚಾರ ತಂದಲ್ಲಿ ಆಚಾರ ಮಾಡುವಂತ ನಗರಿ ಭಕ್ತನಾದ ಪಂಚ ಪಾಂಡವರ. ಶ್ರೀಕೃಷ್ಣ ಪರಮಾತ್ಮರೇ, ಒಂದು ನೀತಿ ಹೇಳ್ತೀನಿ ಕೇಳುವಂತವರಾಗಿ. ಅದೇನ ಚೆನ್ನಾಗಿ ಹೇಳುವಂತ ಭಕ್ತನಾದ ಧರ್ಮರಾಜನೇ. Oh
ಯಾವುದು ರಾಜ್ಯವೂ ಬೇಡ. ಅಮ್ಮನಾದ ಕೌರವರಿಗೆ ಬಂದು ಕಲದಿಂದ ರಾಜ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ನಡೆಸಿದ್ದರೆ ಅದು ಸರಿಯಾಗುವುದಿಲ್ಲ. ಶ್ರೀಹರಿಯ ಹೇಳಿ ಧರ್ಮರಾಜನೇ, ನಿನ್ನ ಆಯುಷ್ಯದ ವಿಚಾರ ಅಂದ್ರೆ ತನ್ನಕ್ಕೆ ತಾನೇ ಕಟ್ಟಿಟ್ಟಿರುವ ಮನಿ ಮಾಡಿರುವುದು. ಯುದ್ಧ ಬೇಡ ಅಂದ್ರೆ ಕ್ಷತ್ರಿಯ ಕುಲಕ್ಕೆ ಯಾಕೆ ಹುಟ್ಟಿ ಬಂದಿದೆ? ಅದಕ್ಕಿಂತ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿ ಬಂದಿದ್ದು ಚೆನ್ನಾಗಿತ್ತು. ಯುದ್ಧ ಬೇಡ ಅಂದ್ರೆ ದುಶ್ಯಾಸನ ರಕ್ತದಿಂದ ಕೂದಲು ಶೃಂಗಾರ ಮಾಡುವನೆಂದು ದ್ರೌಪದಿಗೆ ಜಗ್ಗಿ ತಂದು ಬಾತುಡಿ ಮೇಲೆ ಕುಳಿತುಕೊಂತ ಹೇಳ್ತಿರುವ ನೀಚ ದುರ್ಯೋಧನಿಗೆ ದ್ರೌಪದಿ ಅಂದ್ರೆ ಅಣ್ಣನ ಸತ್ಯತೆ ರಕ್ಷಾಕರ ದುರ್ವಾಸ ಋಷಿ ಪ್ರಸಂಗವನ್ನು ಮರೆತು ಬಿಟ್ಟು ನೀನು ನನಗೆ ಶಣ್ಣನಂತೆ ಮಾತನಾಡ್ತಾ ಹೇಳಿದನು ರಾಜನೇ. ಕೃಷ್ಣ ಮುರಾರಿ ಹೇಳಿದ ಮಾತು ಇರುವುದು. ಕ್ಷತ್ರಿಯ ಕುಲಕ್ಕೆ ವಿದ್ದ ಬೇಡಂದರೆ ತಿನ್ನಂತೆ ಆಗುವುದು. ಕ್ಷತ್ರಿಯರಿಗೆ ವಿದ್ದಂದರೆ ಸ್ವರ್ಗದ ದಾರಿ ಇರುವುದು. ಆ ವಿದ್ಯದಲ್ಲಿ ಪರಾಜಯ ಬಂದರೆ ಸ್ವರ್ಗಕ್ಕೆ ಹೋಗುವೆ, ಜಯ ಬಂದರೆ ಹಸ್ತಿನಾಪುರದ ರಾಜ್ಯವನ್ನಾಳೋಣ. ಹೇಳಿದ್ದ ಧರ್ಮರಾಜನೇ. ಶ್ರೀಕೃಷ್ಣ ಪರಮಾತ್ಮರೇ, ನಿಮ್ಮ ಮಾತಿಗೆ ನಾವು ಒಪ್ಪಿದ್ದೇವೆ. ಆದರೆ ಇನ್ನು ಮೇಲೆ ಏನು ಮಾಡಬೇಕು ಹೇಳುವಂತವರಾಗಲಿ ಶ್ರೀಹರಿಯ. ಹೇನು ಧರ್ಮರಾಜನೇ, ಆ ದುಷ್ಟಕಾರರು ಕಪಾಡಿಸಲಿಕ್ಕೆ ವನವಾಸ ಭೋಗಿಸಲಿಯಾಗಿದ್ರು ಸಾಧ್ಯವಾಯ್ತು. ಅದು ಯಾಕಂದ್ರೆ ನಿಮ್ಮ 12 ವರ್ಷ ವನವಾಸಿ ಮಿತಿಗೆ ಮುಗಿದೋಗಿದೆ. ಇನ್ನು ಮೇಲೆ ಮಹಾ ದುರ್ಲಭ ಆಗಿರುವ ಅಜ್ಞಾತವಾಸ ಯಾರಕ್ಕೆ ನಿಮಗೆ ಮತ್ತು ಗುರುತು ಹಿಡಿದು 12 ವರ್ಷ ವನವಾಸಿಗೆ 1 ವರ್ಷ ಗುಪ್ತವಾಸಿಗೆ ಕೊಡ್ತಾರೆ. ನೀವು ನಾನು ಹೇಳಿದ್ರೆ ವೇಷವನ್ನು ಬದಲಾಯಿಸಿ ವಿರಾಟಪುರದಲ್ಲಿ ಇರ್ತೀರೋ ಅಥವಾ ಮತ್ತು ವನವಾಸಕ್ಕೆ ಹೋಗ್ತಿರೋ ಹೇಗೆ ಹೇಳುವಂತನಾಗ್ರಿ ಏನು ಭಕ್ತನಾದ ಪಂಚ ಪಾಂಡವರ. ಶ್ರೀಕೃಷ್ಣ ಪರಮಾತ್ಮರೇ, ನಿಮ್ಮ ಇಚ್ಛೆದಂತೆ ನಾವು ವಿರಾಟ ನಗರಕ್ಕೆ ಹೋಗುತ್ತೇವೆ. ಆದರೆ ಆ ವಿರಾಟ ನಗರದಲ್ಲಿ ಯಾರು ಯಾವ ವೇಷವನ್ನು ಧರಿಸಿ 1 ವರ್ಷ ಅಜ್ಞಾತವಾಸವು ಹೇಗೆ ಕಾಲ ಕಳೆದು ಬರಬೇಕು ಹೇಳುವಂತವರಾಗ್ರಿ ಶ್ರೀಹರಿಯ. ಹೇನು ಭಕ್ತನಾದ ಧರ್ಮರಾಜನೇ, ನೀವು ವಿರಾಟ ನಗರಿ ಧರಿಸುವ ವೇಷವನ್ನು ಹೇಳಿದ್ರು ಚಿತ್ತಿ ಹೊಟ್ಟು ಕೇಳುವಂತ ನಗರಿ. ನೀನು ವಿರಾಟ ನಗರದಲ್ಲಿ ಹೋಗಿ ವಿರಾಟ ರಾಜನ ಹತ್ತಿರ ಕಂಕುಬಾಟ ನಾಮ ಪಡೆದು ತೂತುಗಾರನಾಗಿ ವಿರಾಟ ರಾಜನ ಮನಸ್ಸು ಗೆಲ್ಲಬೇಕು. ಮಹಾಬಲಾಢ್ಯ ಶಕ್ತಿಮನಾದ ಭೀಮಸೇನನೇ, ಮಹಾಬಲಾಢ್ಯ ಶಕ್ತಿಮನಾದ ಭೀಮಸೇನನೇ, ನೀನು ವಲ್ಲಭನ ನಾಮ ಪಡೆದು ವಿರಾಟ ರಾಜನ ಪಾಕಶಾಲೆಯಲ್ಲಿ ಕೈಯಲ್ಲಿ ಹುಟ್ಟು ಜಾರು ಹಿಡಿದು ವಿರಾಟನಿಗೆ ಮತ್ತು ಗೀತೆಗಳಿಗೆ ಸಂತೋಷಪಡಿಸಬೇಕು. ಧನುರ್ಧರಾಗಿರುವ ಪುಂಡಾರ್ಜುನ ನೀನು ವಿರಾಟಪುರದಲ್ಲಿ ಏನೇ ನಿವೇಶವನ್ನು ತಟ್ಟು ವಿರಾಟ ರಾಜನ ಧರ್ಮ ಪುತ್ರಿಯಾದ ಉತ್ತರಂಗಿಗೂ ನರ್ತ ಶಿಕ್ಷಣ ಪಾಠವು ಕಲಿಸಬೇಕು. ನೀವು ಈ ಪ್ರಕಾರ ಎಲ್ಲರೂ ಕಾಲ ಕಳಿಬೇಕು. ಕೆಳಗಿನ ಭಕ್ತನಾದ ಪಂಚ ಪಾಂಡವರ ಕೃಷ್ಣನೇ, ಲೋಕದಲ್ಲಿ ಗಂಡನಾಗಿ ಮೆರೆಯುತ್ತಿರುವ ಆಚಾರ್ಯನಾಗಬೇಕೆ? ಲೋಕಕ್ಕೆ ವಜ್ಜಾಗಿರುವ ಕಥೆಯನ್ನು ಕೈಯಲ್ಲಿ ಹಿಡಿದು ರುಂಡಾಡುವ ಈ ಕೈಯಲ್ಲಿ ಹೊಟ್ಟೆ ಚಾರಿಯನ್ನು ಹಿಡಿದು ಅಡುಗೆ ಮಾಡಬೇಕೆ ಕೃಷ್ಣ? ಆ ಕೊಲ್ಲ ವಿರಾಟನಂತೆ ಅದೆಷ್ಟು ರಾಜರಿ ಪುಂಡು ತನಕ ಅಂಜಿ ಆದ ಮೇಲೆ ಬಿದ್ದು ಸನ್ಮಾನಿತವನ್ನಾಗಿ ಜೀವನ ಪಡೆದುಕೊಂಡು ಹೋಗೋರು. ಚತುರ ವಿರಾಟನ ದರಬಾರದಲ್ಲಿ ಅಡುಗೆ ಮಾಡಿ ಹಾಕೋದು ಎಂದಿಗೂ ಸಾಧ್ಯವಿಲ್ಲ. ಕೃಷ್ಣ ಪರಮಾತ್ಮರೇ, ಎತ್ತರ ತಪ್ಪಿ ಮಾತನಾಡುತ್ತೀಯಾ? ನನ್ನ ಅಗ್ನಿ ದೇವನ ಧನುಷ್ಯದ ಚಮತ್ಕಾರಕ್ಕೆದಷ್ಟು ರಾಜ್ಯರು ಬಿದ್ದವನು ಬಿಟ್ಟು ಅಂಜಡಿಗೆ ಪಾಲಾಗಿ ಹೊಡೋಗುವರು. ಈ ವೀರನ ಒಂದೇ ಬಿಟ್ಟಿದ ಬಾಣಿನ ಬೆಟ್ಟಿಗೆ ಸುಟ್ಟು ಮುಟ್ಟು ಪಾತಾಳ ಮುರ್ಲ ಪುಡಿ ಹತ್ತಿ ತಗದಗನೆ ಸುಟ್ಟು ಮುದಿಯಾಗಿ ಹೋಗುವುದು. ಎಂತ ವೀರಾದಿ ವೀರನಿಗೆ ಬಲಹೀನನಾದ ಬಲಿಯಂತೆ ಸೀರೆಯನ್ನು ತೊಟ್ಟು ಆ ಚಿಕ್ಕ ಉತ್ತರಿಯ ನಷ್ಟದ ಪಾಠ ಕಲಿಸಬೇಕೆ? ಇಂಥ ಮಾತು ಎಂದಿಗೂ ಸಾಧ್ಯವಿಲ್ಲ. ಕೃಷ್ಣ ಪರಮಾತ್ಮನೇ, ಭಕ್ತನಾದ ಪಂಚ ಪಾಂಡವರ ಶೆಟ್ಟುವನು ತಾವಂತನಾಗಲಿ. 18 ವರ್ಷದಲ್ಲಿ ನಾನು ಹೇಳಿದಂತಿದ್ದರೆ ಕುಶಾಲಾಗುವುದು.
ಮತ್ತು ದೂತಾಡದಾಗಲಿ ವಚನಂತೆ ಮತ್ತು 12 ವರ್ಷ ವನವಾಸಕ್ಕೆ 1 ವರ್ಷ ಗುಪ್ತವಾಸಕ್ಕೆ ಕಳ್ತಾರೆ. ನೀವು ನಾನು ಹೇಳಿದ್ರಂತೆ ವೇಷವನ್ನು ಬದಲಾಯಿಸಿ ವಿರಾಟನಾಥನಿ ಇರ್ತೀರೋ ಅಥವಾ ಮತ್ತು ವನವಾಸಕ್ಕೆ ಹೋಗ್ತಿರೋ ಬೇಗನೆ ಹೇಳುವಂತ ನಗರಿ ಹೇಳಿ ಪಾಂಡವರ. ಶ್ರೀಕೃಷ್ಣ ಪರಮಾತ್ಮರೇ, ನಿಮ್ಮ ಇಚ್ಛದಂತೆ ವಿರಾಟ ನಗರಕ್ಕೆ ಹೋಗುತ್ತೇವೆ. ಆದರೆ ನಿಮ್ಮ ಪಂಚ ಪಾಂಡವರ ಮೇಲೆ ಸದಾ ನಿಮ್ಮ ನೆರಳಿನಂತೆ ಇರಬೇಕು. ನಿಮ್ಮ ಪಾದ ಕಮಲದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ ಶ್ರೀಹರಿಯ. ಎನ್ನ ರಾಜಸಭೆಯಲ್ಲಿ ಉರಿ ಹಚ್ಚಿವಂತ ಮಾತುಗಳನ್ನು ಮಾತಾಡಿ ಎನ್ನ ಬ್ರಹ್ಮಾಂಡಕ್ಕೆ ಉರಿ ಹಚ್ಚಿದ್ದರು ನೋಡ್ರಿ. ಆದರೆ ನನ್ನ ಅಪಮಾನಕ್ಕೆ ಶಾಂತಿ ಸಿಗಬೇಕೆಂದು ವನವಾಸಕ್ಕೆ ಕಳಿಸುತ್ತಿದ್ದರು. ಆದರೆ ತಮ್ಮನಾದ ಕವರವರ ವಿತ್ತ ಕಡೆ ಬರುವಂತವನಾಗಲಿ ಈಚೆ ಕಡೆ ಬಂದಿವ್ರಿ ಬರೀ ನಾವು. ಈಗಾಗಲೇ ತಾವು ಎಲ್ಲರೂ ಕೂಡಿ ವಿರಾಟ ನಗರಕ್ಕೆ ಹೋಗಿ ವಿರಾಟ ನಗರ ಹೋಟೆಲಿರುವ 75,000 ಹಾಕೊಳ್ಳುವಂತವನಕ್ಕಾಗಿ ನಡೆಯುವಂತವನಾಗಲಿ. ಒಂದು ವೇಳೆ ಅದನ್ನ ಪಾಂಡವರ ಕವರವರು ಮಹಾಸಭೆಯಲ್ಲಿ ಇದ್ದರೆ ಅವರು ಕೂಡ ಮಾಡಿ ರಾಜ್ಯ ಅಂತವನಾಗಲಿ. ಹೇಗೆ ನಡ್ರಿ
ಬಂದವರ ತಾರತಮ್ಯ ಹೋದ್ರು. ಏನಯ್ಯ ಸಂಗೀತಗಾರ ಶಿರೋಮಣಿ, ಯಾರೆಲ್ಲೋ ಮಾತನಾಡಿಲ್ಲ. ಇದಕ್ಕೇನು ವಿಚಾರ ಮಾಡಬೇಕಲ್ಲೋ ಸಂಗೀತಗಾರನೇ? ಅವರಾದ್ರೂ ದೊಡ್ಡದ ಕಾಣಿಸ್ತ ಮತ್ತೊಂದು ಬೆಳಗ್ಗೆ ಮಾತಾಡ್ತಾರ ಆ ಸುಂದರ ಸಾರದೆ. ಓಹೋ, ನನ್ನ ಹಡದ ತಾಯಿ 21 ಕೋಳಿ ಕಟ್ಟಿ 21 ದಿನ ಬೈದಕ್ಕೆ ಕೋಳಿ ಹಾಲವನ್ನ ಕುಡಿದು ಮೈನೂರು ಮುಂದ ಮೈನತ್ ಮಾಡ್ದ, ಬೈನೂರು ಮುಂದ ಬೈದಕ್ಕೆ ನೋಡ್ದ, ಹಿಡನೂರು ಮುಂದ ಕೈ ಹಿಟ್ಟದ, ಒಗನೂರ್ ಮುಂದ ಒಗದ ಈ ಕಟ್ಟಿ ಮಂಟಪಲೆತ್ತವ ತಾಮುದಾರ ಕೊಂಡ ಹಿಂಡು ವೈದಿಗಳ ಗಂಡ ಬುದ್ಧಿ ವೀರನ ಮುಂದೆ ಮಾತನಾಡುವನಿನ್ನದಾರು ಕೋತೆ. ಓ ದೇವ, ನಾನು ಯಾರಂದ್ರೆ ಪಶ್ಚಿಮಕನಾದ ಪರಮೇಶ್ವರ ದಾರಬಗಲಿಗೆ ನನಗೆ ಸಾರಥಿಯನ್ನು ತಾಮುದಾರದಲ್ಲಿ ದೊಡ್ಡ ದೇವರ ಸರಿ ಬುದ್ಧಿ ನನ್ನ ನಾಮಾಂಕಿತವೇನೆಂದರೆ ನೋಡಿ ಕೋಯಿ ವಿರಾಟ ಪೂರದಲ್ಲಿ ಬಹದ್ದೂರ್ ವಿರಾಟನ ಜ್ಯೇಷ್ಠ ಪುತ್ರನಾಗಿ ಜನಿಸಿ ಈ ಬಹದ್ದೂರ ಕುಮಾರನ ಜಯಮೇರೇಶ್ವರನು ಸಾರಥಿ ಅತಿ. ಓಹೋ, ನಿಮ್ಮ ಅಂದವಾದ ಚಂದ ಕೈಲಾಸ ರಾಜ್ಯ ಮಂದಿರ ಬಿಟ್ಟು ಈ ಸಭಾ ಮುಂದೆ ಬಂದು ಕಾಣಿನ ದೇವ ದೇವಿ ಪ್ರಭಾವ ಸಾತಿ ಭಕ್ತಿ ನನ್ನ ಸಿಂಗಾರವಾದ ಮೇಲೆ ಮಂದಿರನ್ನು ಬಿಟ್ಟು ನೋಡಿ ಕೋಯಿ ನಿರ್ತಿವ ಸಭಾ ಮಂದಿರಕ್ಕೆ ಒಂದು ಕಾರಣ ಅದೇ ಕೇಳಬೇಕು ನೋಡ್ರಿ. ಮೂರ್ರಾಜ ಸೈನ್ಯ ಒಂದು ಅಂದ್ರಿ ನಮ್ಮ ಗೌಶಾಲೆಯಲ್ಲಿ ಇರುವ ಗೌಮಾತೆಯನ್ನು ಕದ್ದು ಹೋಯ್ತಾರೆ ಸುದ್ದಿ ತಿಳಿದು ಅಂದ್ರಿ ಕೈಯಲ್ಲಿ ಬಾಣವೆಲ್ಲ ಎಡು ಸಲುವಾಗಿ ಬರೋಣ ಆಯ್ತಲ್ಲ ಸಾರಥಿ ಅತಿ ಬಂದ್ರೆ ಸೇರಿಸಬೇಕು. ಕುಂತು ಮಂದಿಗೆ ಬಹಳ ಸಂತೋಷ ಇತ್ತು. ಮುಂದ್ ನನಗಳಾಗ್ತೇನೆ ದೇವ ದೇವಿ ಪ್ರಭಾವ ಸಾರಥಿ ಭಕ್ತಿ ಏನ ತಂಗಿಯಾದ ಉತ್ತರಿಗೆ ನೃತ್ಯ ಪಾಠ್ಯ ಕಲಿಸುವ ಬ್ರಹ್ಮಣಿದಾಸ ನೋಡ್ರಿ ಮೇಣೆ ಕರ್ಸುವಂತ ನಾವು ಸಾರಥಿ ಅತಿ ಅತಿ ತೀಮರ್ದಿಂದ ಕರ್ಕೊಂಡ್ ಬರ್ತಾರಪ್ಪ. ಬಂದವರು ದಾರ್ತಾಗಿ ಹೋದ ಹೇ ಸೇವಕ, ಹಾ ದ್ವಾರ ಬಾಗಿಲಲ್ಲಿತ್ತು ಬಂದವರಿಗೆ ದಾರಂದು ಕೇಳುವ ನೀನು ಯಾರಪ್ಪ ಬಾಲ ಬುದ್ಧಿಯಲ್ಲಿ ವಿಚಾರ. ಓಹೋ, ಕೇಳ್ತಾಯಿ ನಾನು ಯಾರಂದ್ರೆ ಮೈಂದ್ರಿಗೆ ಗ್ರಾಮದಲ್ಲಿ ಶಿವಯ್ಯ ಚಿಕ್ಕಲೇಶ್ವರ ದಾರವಾಗಿನ ಕಾಯಿ ನನಗೆ ಸುಳ್ಳ ಸಾರಥಿ ತಾಮೋದಾರ ತಾಯಿ ಮಧುರ ಮಾವಿನಕಾಯಿ ಅಪ್ಪ ಸಾರಥಿ ಹೌದ್ ನೋಡಿ. ನನ್ನ ನಾಮಾಂಕಿತವೇನೆಂದರೆ ಹಾಯ್ನ್ರಿ ಹಿಂದಕ್ಕೆ ದೇವದಾನವರು ಕೂಡಿ ಸಮುದ್ರ ಮಂಥನ ಮಾಡುವ ವೇಳಕ್ಕೆ ಹಾಯ್ನ್ರಿ 14 ರತ್ನ ಹೊರಟಿವು. ಹಾಯ್ ನೋಡಿ ಅದರಲ್ಲಿರುವ ಅಮೃತ ಸಲುವಾಗಿ ದೇವದಾನವರಲ್ಲಿ ಕದನ ಹೂಡುವ ವೇಳಕ್ಕೆ ಹಾಯ್ನ್ರಿ ವಿಷ್ಣು ದೇವರ ಮೋಹಿನಿ ರೂಪವನ್ನು ತಟ್ಟು ಅಮೃತ ಹಂಚತಾನಂದ ಮೇಲೆ ಹಾಯ್ ನೋಡಿ ಅಂತ ಮಾನವರು ಒಪ್ಪಾಡೇನು. ಅಪ್ಪ ಅಪ್ಪ ಸಾರಥಿ ಬುದ್ಧಿ ನನ್ನ ತಂದೆಯಾದ ಪಂಡವರಾಜ ತಾಯಿಯಾದ ಕುಂತಾದೇವಿ ಉದರದಲ್ಲಿ ಜನಿಸಿ ಬಂದಿರುವ ಹಾಯ್ ನೋಡಿ ಪ್ರಣಳಿ ಎಂದು ತಿಳಿಯಪ್ಪ ಮಗನೇ ಚಲುವ ಚೆನ್ನಿಂಗನೆ ಬಂದ್ರೆ ಸೇದವಾಯ್ತು. ಕುಂತ ಮಂದಿಗೆ ಬಹಳ ಸಂತೋಷ ಆಯ್ತು. ಮೊನ್ನನಿಗಳಾದ್ಯನ ತಾಯಿ ಪುಣ್ಯದೇವಿ. ಅಪ್ಪ ಸಾರಥಿ ಹಾ ಎನ್ನ ಅರಮನೆಯಿಂದ ಬಂದಿರುವ ಕಾರಣವೇನೆಂದರೆ ಹಾಯ್ ನೋಡಿ ಎನ್ನ ರಾಜ್ಯದ ರಾಜಕುಮಾರನಾದ ಉತ್ತರ ಕುಮಾರ್ ತರಿಸಿದ ಕಾರಣಕ್ಕೆ ಬರೋಣ ಸಾರಥಿ ಕುಶಾಲಮತಿ. ಬಂದ್ರೆ ಸೇದವಾಯ್ತು. ನಿಮ್ ಎಡಭಾಗದಲ್ಲಿ ಎರಡು ಮಾತಾಡ್ಕೊಳ್ಳಿ. ನಮೋಮ್ಮ ನಿಮ್ಮ ಪಾದಕ್ಕೆ ಬ್ರಹ್ಮಳಿ ವಂದಿಸುತ್ತಾಳೆ. ಅಷ್ಟೇ ಆಶೀರ್ವಾದ ಆಗಲಿ ಹೇಳುವಂತಕ್ಕೆ ನಾವು ಬ್ರಾಹ್ಮಣೆ. ಹೇ ಉತ್ತರ ಕುಮಾರನೇ, ಎನ್ನನ್ನು ಅರಮನೆಯಿಂದ ಕರೆಸಿದ ಕಾರಣವನ್ನು ಹೇಳುವಂತವ ನಾವು ಉತ್ತರ ಕುಮಾರನೇ. ಬ್ರಾಹ್ಮಣೆ ದಕ್ಷಿಣ ದಿಕ್ಕಿಗೆ ಗೌಶಾಲಿಗೆ ಹಸ್ತಿನಾಪುರದ ಕೌರವರ ಸೈನ್ಯವನ್ನು ಗೌಶಾಲೆ
ಗೋಶಾಲೆಗೆ ಆಕ್ರಮಣವನ್ನು ಮಾಡಿ ಗೌಶಾಲೆಯಲ್ಲಿರುವ ಆಕ್ರಮಣ ತೆಗೆದುಕೊಂಡು ನಡೆದಿದ್ದಾರೆ. ಈ ಬಹಾದೂರ ಬಾಲಕೌತರ ಗುಣತಕ್ಕದ ಸಾರ್ಥಿ ಇಲ್ಲಿದ್ದರೆ ಈಗಾಗಲೇ ಆ ಕರುಡ ಯುದ್ಧ ಮಾಡಿ ಅವರಿಗೆ ಸೋಲಿಸಿ ಆಕ್ರಮಣ ತೆಗೆದುಕೊಂಡು ಜೈವಿರ ಹೊಡಿತು ಬರಿದ್ಯಾ ಕೇಳಿದ್ಯಾ ಬ್ರಾಹ್ಮಣರೇ? ಹೇ ಉತ್ತರ ಕುಮಾರನೇ, ವಿರಾಟ್ ರಾಜರ ಪೂರ್ವ ದಿಕ್ಕಿ ಕೌರವರು ಮಾಡಿದ ಆಕ್ರಮಣಕ್ಕೆ ಹೋಗಿದ್ದಾರೆ. ಆ ಕೌರವರ ಸೈನ್ಯ ಮಹಾಬಲಾಢ್ಯ ಇರುವುದು. ನಾನು ನಿನ್ನ ಸಾರಥಿ ಆಗುತ್ತೇನೆ. ಆ ಕೌರವರ ಸೈನ್ಯವನ್ನು ನೋಡಿ ಅಂಜಿ ಓಡಿ ಹೋಗಬೇಡ ಕುಮಾರನೇ. ಹೇ ಬ್ರಾಹ್ಮಣರೇ, ನಾನು ಇದಕ್ಕೊಂದು ನೀಚೆ ಹೇಳ್ತೀನಿ ಕೇಳುವಂತವನ. ಅದೇನಿರುವುದು ಚೆನ್ನಾಗಿ ಹೇಳುವಂತವನ. ತಡು ಬೇಗನೆ ರಥವನ್ನು ಉತ್ತರ ಕುಮಾರರೇ, ಚಿತ್ತ ಕಡೆ ನೋಡುವಂತವು ನಾವು ಬೆಂಕಿ ಅಂತ ಹೊಳಿತಿರುವ ಬಂಗಾರದ ಕಳಸಿನ ರಥ ಇರುವುದು ಹಸ್ತಿನಾಪುರದ ಮುತ್ಯೋಜನಾದ ಭೀಷ್ಮಾಚಾರ್ಯರದು. ಮತ್ತು ಹತ್ತು ಕಡೆ ನೋಡು ದೈದೀಪ್ಯವಾದ ದಿವ್ಯ ರಥ ಇರುವುದು ಕೌರವರಲ್ಲಿ ಜ್ಯೇಷ್ಠ ಆಗಿರುವ ದುರ್ವೇದನದು. ಮತ್ತು ಸೂರ್ಯನಂತೆ ತೇಜವನ್ನು ಹೊಡೆಯುತ್ತ ತೇಜ ಪುಂಜಾಗಿ ಹೊಳೆಯುವ ರಥ ಇರುವುದು ಮಹಾರಥಿ ಕರ್ಣದು. ಇಂಥ ಆತಂಕವಾದ ಸೈನ್ಯವನ್ನು ನೋಡಿ ಇನ್ನು ಮುಂದೆ ಎತ್ತರದಿಂದ ಹೆದರಲಾರದೆ ಯುದ್ಧ ಮಾಡುವಂತವು ನಾವು ಕುಮಾರನೇ. ಈ ಕೌರವರು ಮಹಾಬಲಾದ ಸೈನ್ಯವನ್ನು ನೋಡಿ ನಮ್ಮ ಕೈ ಒಳಗಿನ ಬಾಣವಿಲ್ಲ ಹೆಂಗ ನಡುಗುತ್ತೆ ನೋಡುವಂತ ನಾವು ಬೇಗನೆ ರಥವನ್ನು ವಿರಾಟ ನಗರಕ್ಕೆ ಹೊಡಿಸುವಂತ ನಾವು. ಇಲ್ಲವಾದ್ರೆ ನಾನು ರಥವನ್ನು ಬಿಟ್ಟು ಓಡೋಗುತ್ತೇನೆ ನೋಡುವಂತ ನಾವು ನಿಲ್ಲು ಎಲ್ಲಿ ಓಡಿ ಹೋಗುತ್ತಿರುವ ಶತ್ರು ಸೈನ್ಯವನ್ನು ನೋಡಿ ಅಂಜಿ ಓಡುವ ನಿನ್ನಂತ ಚಂಡ ಕ್ಷತ್ರಿಯರ ಬಾಲಕರು ಈ ಭೂಮಿ ಮೇಲೆ ಹುಟ್ಟಿ ಕ್ಷತ್ರಿಯ ಕುಲಕ್ಕೆ ಬಟ್ಟ ಹಚ್ಚಿದೆ ಆ ಹೇಳಿ ನಿನ್ನನ್ನು ಎತ್ತು ಸಲ್ಲಿಗೆ ಕಟ್ಟಿ ಹಾಕುತ್ತೇನೆ ನೋಡುವಂತವ್ ನಾವು. ವೀರರ ವೀರಾಗಿ ಮೆರೆತಿರುವ ಕ್ಷತ್ರಿಯರು ಕಲಿಕಾಲಕ್ಕೆ ಹೆದರಲಾರದ ಯುದ್ಧ ಮಂಡಲದಲ್ಲಿ ಹೇಗೆ ಯುದ್ಧ ಮಾಡುತ್ತಾರೆ ನೋಡುವಂತವ್ ನಾವು ಕುಮಾರನೇ. ಬನ್ನಿ ಮಹಾಕಾಳಿ, ನಾನು ಒಂದು ನೀತಿ ಹೇಳ್ತೀನಿ ಕೇಳುವಂತವ್ ನಾವು.
ಶತ್ರುವಾದ ಬನ್ನಿ ಮಹಾಂಕಾಳಿ, ಇಷ್ಟು ದಿನ ನಮ್ಮ ಪಾಂಡವರ ಶಸ್ತ್ರಾಸ್ತ್ರವನ್ನು ಕಾಯ್ದಿಟ್ಟದಕ್ಕಾಗಿ ನಿನ್ನನ್ನು ಶತಕೋಟಿ ನಮಸ್ಕಾರ. ಆ ಹೇ ಬನ್ನಿ ಮಹಾಂಕಾಳಿ, ನಿನ್ನಲ್ಲಿ ಇಟ್ಟಿರುವ ಬಿಲ್ಲು ಬಾಣವನ್ನು ತೆಗೆದುಕೊಡುವಂತಕ್ಕೆ ನಾವು ಮಹಾದೇವಿಯೇ. ಆಹೇನ್ ಭಕ್ತನಾದ ಅರ್ಜುನನೇ, ಈ ನೇತೃತ್ವ ಸಂಕೋಚ, ಈ ಷಂಡ್ರ ಬಟ್ಟಿಯನ್ನು ಬಿಟ್ಟು ಗಂಡ್ರ ಬಟ್ಟಿಯನ್ನು ತೊಟ್ಟು ಕೈಯಲ್ಲಿ ಗಾಂಡಿವ ಧನುಷ್ಯವನ್ನು ಹಿಡಿದು ಈ ವಿರಾಟ್ ಮೇಲೆ ಬಂದ ಸಂಕಟ ದೂರ ಮಾಡುವಂತ ನಾವು ಏನು ಭಕ್ತನಾದ ಅರ್ಜುನನೇ. ಬಲಿಯರ ಈ ಆಕಾಶದಲ್ಲಿ ಮಾಯದಿಂದ ಮಾತನಾಡುತ್ತಿರುವ ಮುರಳೀಧರನೇ, ನಿನ್ನ ವೀರ ನುಡಿಯನ್ನು ಕೇಳಿ ಎನ್ನ ನರನಾಡಿ ಉಬ್ಬಿ ಹಬ್ಬವಾಯ್ತು. ಇಲ್ಲಿ ಎತ್ತಕ್ಕೆ ತಡು. ಈ ಷಂಡರ ಬಟ್ಟೆಯನ್ನು ಬಿಟ್ಟು ಗಂಡರ ಬಟ್ಟೆಯನ್ನು ತೊಟ್ಟ ಅಂದ ಮಕ್ಕಳ ಮಂದ ಕೌರವರ ಚಂಡವನ್ನು ಹೇಗೆ ರುಂಡಾಡುತ್ತೇನೆ ನೋಡುವಂತವು ನಾವು ಶ್ರೀಕೃಷ್ಣ ಪರಮಾತ್ಮ. ಹೆಣ್ಣಿನ ಚೀರಿಯನ್ನ ಕಳೆದ ವೀರರ ಬಟ್ಟಿನ ತೊಟ್ಟು ನೋಡಿ ಅದು ಯಾವ ವೀರ್ಯವನು ಒಂದು ವೇಳೆ ಚಂಡರವಿದ್ದರೆ ವೀರಾತಿ ವೀರನಿಗೆ ದಾರಿಯನ್ನು ಬಿಟ್ಟು ದಾರಿ ನೀವೇ ಬಿಟ್ಕೊಂಡ್ರಿ ಈಗ. ಅದು ಯಾಕಂದರೆ ಹೇಳ್ರಿ, ಚಂಡರ ಮೇಲೆ ಶತ್ರು ಬಿಡುವುದು ಕೇಳಿದೆ ನೋಡ್ರಿ. ಹೇ ದುರ್ಯೋಧನ ಭೂಪಾಲನೆ, ಆ ವೀರನು ಷಂಡನಲ್ಲ ಮತ್ತು ಸಾಮಾನ್ಯನಲ್ಲ. ವಿರಾಟಪುರದಲ್ಲಿ ಅಜ್ಞಾತವಾಸ ಕಾಲ ಕಳೆಯಬೇಕೆಂದು ಬರ್ನಳಿ ಎಂಬ ನಾಮ ಪಡೆದ ಪುಂಡ ಅರ್ಜುನ ಇದ್ದಾನೆ. ಕೇಳಿದ್ಯಾ ದುರ್ಯೋಧನ ಭೂಪಾಲನೆ? ಯುದ್ಧಕ್ಕೆ ಒಬ್ಬನೇ ಬಂದಿರುವನು ಆ ಹೇಳ ಮಿತ್ರನಾದ ಕರ್ಣವೀರನು. ಅದಕ್ಕೆ ನಾನೊಂದು ನೀತಿ ಹೇಳ್ತೀನಿ, ಚೆನ್ನಾಗಿ ಹೇಳುವಂತ ದುರ್ಯೋಧನ ಭೂಪಾಲನೆ.
ದಂಡಕ್ಕೆ ಒಪ್ಕೊಂಡು ಬಂದಿರುವನು. ಆ ಖುದ್ದಾರ್ಜುನನ ದಂಡವನ್ನು ಮಂಡಲಕ್ಕೆ ಹಾಸುವಂತ ನಾವು ವೀರನೇ. ದುರ್ಯೋಧನ ಭೂಪಾಲನೆ ಆ ದುಷ್ಟ ದ್ರೋಣಾಚಾರ್ಯ ಕುರುವಂಶ ಸಭೆಯಲ್ಲಿ ಗರ್ವದಿಂದ ಹೇಳಿದ ಮಾತು ಏನೆಂದರೆ ತನ್ನ ಪಟ್ಟ ಶಿಕ್ಷಣವನ್ನೇ ಸರ್ವಶ್ರೇಷ್ಠ ಧನದ ಉಪಯೋಗ ಗುರು ದ್ರೋಣಾಚಾರ್ಯರಿಗೆ ಈಗಾಗಲೇ ನನ್ನ ವಿಜಯವಾಣಿಯಿಂದ ಮತ್ತು ಗುರುನಾಥ ಸೂರ್ಯದೇವನ ಆಶೀರ್ವಾದದಿಂದ ಈ ಅರ್ಜುನ ಶಿರವನ್ನು ಹರಿದು ಮುಂದೆ ಬಂದು ಹಬ್ಬ ಕೇಳಿವೆ. ಈ ಭೂಮಿ ಮೇಲೆ ಸರ್ವಶ್ರೇಷ್ಠ ಧನಧಾರಿ ಯಾರು ಎಂದು ಕೇಳಿದ್ಯಾ ಎಂದು ಮಿತ್ರ ದುರ್ಯೋಧನ ಭೂಪಾಲನೆ. ನಿನ್ನ ಮನಸ್ಸಿನ ಮಹತ್ವವನ್ನು ಕೇಳಿ ಅನ್ನು ಮನಸ್ಸು ವಿದ್ಯಾರಂಭಕವಾಗಿ ಅರ್ಜುನ ಮೇಲೆ ಬಿಡುವಂತ ನಾವು ಮಿತ್ರರಾದ ಕರ್ಣವೀರನೇ. ಸೀರೆಯನ್ನು ಕಳೆದು ಗಂಡರ ಬಟ್ಟೆಯನ್ನು ಧರಿಸಿದರೆ ಮೂರ್ಖ ಈಗೋ ಇಂದಿನ ದಿವಸದಲ್ಲಿ ನಿನ್ನ ಜೀವನದ ಪತಾಕಿಯನ್ನು ಚೂರು ಚೂರು ಮಾಡಿಬಿಡುವೆನು. ಸುಮ್ಮನೆ ಹೇಳಿ ಅಂತೆ ಯಾಕೆ ಎದುರ್ತೀವಿ, ಬೇಗನೆ ದೂರವಾಗು. ಇಲ್ಲವಾದಿ ಕನ್ನಡ ಮಾಡಿದ ಹೊಡೆತಕ್ಕೆ ಎದುರಾಗು. ಕೇಳಿದ್ಯಾ ಹೇಳಿ ಪಾರ್ತನೆ ಇದಕ್ಕೆ ನಾನು ಒಂದು ನೀತಿ ಹೇಳ್ತೀನಿ ಕೇಳುವಂತವರಲ್ಲ. ನಿನ್ನಂತ ಪಾಪಿ ಪಾಮರಿಗೆ ಮಾಡುವುದಕ್ಕೆ ನಿನ್ನ ರಥವನ್ನು ಮುರಿದು ನಿನ್ನ ಹೇಸಿ ಚಂಡವನ್ನು ಬಿಡಲಿಕ್ಕೆ ಹಾರಿಸಿ ಬಿಡುವೆನು. ಹೇಳಿದ್ಯಾ ಏನಾಗಿ ಹೇಳಿ ಅರ್ಜುನನೇ, ನನ್ನ ಕಟುವಾದ ಕುಲದ ನುಡಿಯನ್ನು ಒಗದಿ ಬಹದ್ದೂರ್ ಕನ್ನಡ ಮನಸ್ಸು ನಿಂದಿಸಿದ ಯಾಕೆ ಕೋತೆ ಇಕೋ ಎಂದು ಬಾಣಿ ಹೊಟ್ಟಕ್ಕೆ ಅಂಜಿ ಓಡಿ ಪಾತಾಳಕ್ಕೆ ಹೋದರೆ ಈ ಬಾಣಿನಿಂದ ನಿನ್ನನ್ನು ಜಗ್ಗಿ ತಂದು ಕುರಿ ಮರಿಯಂತೆ ಎನ್ನ ರಥದ ಶಲ್ಲಿಗೆ ಕಟ್ಟಿ ಹಾಕುತ್ತೇನೆ. ರಣವನ್ನು ವೀರನ ಪರಾಕ್ರಮಕ್ಕೆ ಅಂಜಿ ಅಡಿಗೆ ಪಾಲಾಗಿ ಓಡಿ ಹೋದವರು ಹೀಗೆಬಹುದು ಅಥವಾ ರಣದೇವತಿರಂತೆ ನಿಂತು ಯುದ್ಧ ಮಾಡಿ ಓಡುವ ವೈರಿಗೆ ಜಗ್ಗಿ ತಂದವರು ಹೀರಗೂಡದವರು. ಕೇಳಿಯೋ ಹೇಳಿ ಪಾಡ್ತಾರೆ ನಿನ್ನ ಬಾಣಿನ ಹೊಡೆತವನ್ನು ನೋಡಿ ಅನ್ನ ಮನಸ್ಸು ಹರಿಸದ ಹೊಳಿ ಅಂತ ಹೇಳ್ತಿರುವುದು. ಇನ್ಯಾತ್ತಕ್ಕೆ ತಡವ ಚಂಡಮುಂಡನ ಮಂಡಲಕ್ಕೆ ಹಾರಿಸಿ ದೈವಿನ ಹೊಡಿವಂತವನಾಗು ಕರ್ಣವೀರನೇ. ಪುರಾಂಶಕ್ಕೆ ಕರಿಮಸಿ ಹತ್ತುವ ಕುಳಿಗಡೆಯಾದ ಪಾಪಿ ದುರ್ಯೋಧನ ಧನುರ್ಧಾರಿಯಾಗಿ ಮೆರುವ ಈ ಪಾಂಡ ಪುತ್ರರು ಸಿರ ಹಾರಿಸುವುದೆಂದರೆ ಮೋಸದಿಂದ ಆಡುತ್ತಿರುವ ಕೋಟೆ ಇಕ್ಕೋ ಈಗಾಗಲೇ ನಿನ್ನ ಚಂಡಮುಂಡನ ಮಂಡಲಕ್ಕೆ ಹಾರಿಸಿ ನಮ್ಮ ವಂಶಕ್ಕೆ ಹತ್ತಿರುವ
ಸುಟ್ಟ ಬಿಡುವೆನು. ಕೇಳಿದ್ಯಾ ಮರಕಟ್ಟ ಬುದ್ಧಿ ಏನಿದ್ರು ಅದನ್ನೇ ನಿನ್ನಲ್ಲಿ ವೀರತನ ಇದ್ದರೆ ಸಿದ್ಧನಾಗು, ಇಲ್ಲವಾದರೆ ವಿರಾಟನಿಗೋ ಚಾರಿಯನ್ನು ಬಿಟ್ಟು ಶರಣ ಬರುವಂತ ನಾವು. ಕೇಳಿದ್ಯಾ ಕುಲ್ಲ ಪಾಂಡವರೇ ಆದಮ ದ್ರೋಣಾಚಾರ್ಯ ಬಲ್ಲ ಮಾತು ಕೇಳಿ ಭೂಮಿ ಮೇಲೆ ತರುಗಾರಿ ಎಂದು ಕಪ್ಪೆ ಅಂತ ಉಬ್ಬಿ ಬಂದಿರುವೆ ಆ ಮೂರ್ಖ. ತನ್ನಕ್ಕೆ ತಾನು ಶ್ರೇಷ್ಠ ಅಂತಿರುವ ನಿನ್ನಂತಾದವರಿಗೆ ವಿಜಯ ಬಾಣಿಂದ ಹೊಡೆತಿರೋ ಹೊಡೆತು ನೀನು ಯಾವ ಕಾಲಕ್ಕೂ ತಾಳಲಾರಿ. ನಿನ್ನಂತ ಗರುವರಿಗೆ ಬಿಡ್ತಾರೆ ನೋಡುವಂತವರಾಗು ಹೇಳಿ ಪಾರ್ಥನೆ. ಚಿಕ್ಕ ಹುಡುಗನಂತೆ ಪರ್ವತ ಬಿಟ್ಟಿವೆ ಆ ಮೂರ್ಖ. ನಿನ್ನ ಪರ್ವತ ಬಾಣಿಗೆಯನ್ನ ಚೂರು ಚೂರು ಮಾಡಿ ನಿನ್ನ ಮೇಲೆ ಬಿಡ್ತೇನೆ ನೋಡುವಂತವರಾಗು ಹೇಳಿ ಕರ್ಣನೆ. ಅಗ್ನಿದೇವ್ ಕೊಟ್ಟ ಸರ್ವಶ್ರೇಷ್ಠ ಗಾಡಿ ಉದಗಿಸಿದ ಹಿತ್ತ ಹೀನ ದೇವ ದಿಕ್ಕರಪ್ಪನು ಮಾಡಿದ ಆ ಶಂಡ ನಿನ್ನ ಮೇಲೆ ನಿನ್ನ ಗುರು ದ್ರೋಣಾಚಾರ್ಯ ಪಾಠವನ್ನು ಚೆನ್ನಾಗಿ ನೆನಪಲ್ಲಿಟ್ಟಿದ್ದ ಮಾಡು. ನಿನ್ನ ಅಗ್ನಿವಾಣಿಗೆ ಪ್ರಜನ್ಯ ಮಾಡಿಬಿಟ್ಟು ಚೂರು ಚೂರು ಮಾಡಿ ನಾನು ನಿನ್ನ ಮೇಲೆ ಚಂದ್ರ ಮಾಡಿಬಿಡ್ತನು ನೋಡುವಂತವರಾಗ ನಿನ್ನ ಅರ್ಧ ಚಂದ್ರಮಾನ ನಿನ್ನ ಜೀವಕ್ಕೆ ಕೋತೆ ನಿನ್ನರ್ಧ ಚಂದ್ರಮಾಣಿಗೆಯನ್ನ ನಿನ್ನ ಮೇಲೆ ಹಾರಿಸಿ ನಿನ್ನ ಮೇಲೆ ಮಾಡುತ್ತೇನೆ ನೋಡುವಂತವನಾಗು ಕುರಿಗಾಡಿಕರನೇ. ಜಗನ್ಮಾತೆಯಾದ ಆದಿಶಕ್ತಿ ನೀನು ಪಾರ್ಥನ ಭಕ್ತಿ ಕೈವಸಾಗಿ ಎಂದು ಎದುರು ಬಂದಿರ್ತೀಯ. ಈ ಕರ್ಣದ ಮೇಲೆ ಇಷ್ಟು ಕೋಪ ಯಾಕೆ ಮಾತೆ? ಹೇ ನನ್ನ ಜಗನ್ಮಾತೆಯಾದ ಆದಿಶಕ್ತಿ, ನಿನ್ನ ಮೇಲೆ ನಾನು ಯಾವ ಕೈಯಿಂದ ಬಾಣಿ ಬೀಳಿ ಮಾತೆ? ಏನ ಕಂದನಾದ ಕರ್ಣವೀರನೇ, ಈ ಮೌನಿ ಅಸ್ತಿ ಮೇಲೆ ಬಾಣವನ್ನು ಯಾವ ಕಾಲಕ್ಕೂ ಬಿಡಬೇಡ. ಅದು ಏಕೆಂದರೆ ಹಿಂದಕ್ಕೆ ಅರ್ಜುನು ತಪಸ್ಸಿಯಿಂದ ಆದಿಶಕ್ತಿ ಬಂದ ಪಡೆದಿರುವ ಈ ಬಾಣ ಹೊರತು ಯಾರಿಂದ ತಪ್ಪಿಸೋದು ಸಾಧ್ಯವಿಲ್ಲ. ಈ ಅಸ್ತ್ರದಿಂದ ನಿನ್ನನ್ನು ಉಪಾಯವಿಲ್ಲ. ನೀವು ನಿಶ್ಚಿತವಾಗಿ ನಿರ್ದಿಷ್ಟ ಆಗುವಂತನಾಗು ಏನು ಕಂದನಾದ ಕರ್ಣವೀರನೇ. ಮೂರ್ಛಿತವಾಗಿ ಬಿದ್ದಿರುವ ವಸ್ತ್ರವನ್ನು ತೆಗೆದು ನಿನ್ನ ಸೋದರಿಯಾದ ಉತ್ತರಿಗೆ ಗೊಂಬೆ ಆಟಕ್ಕೆ ಕೊಡುವಂತವನಾಗು. ಅದು ಯಾಕಂದರೆ ವೀರರಿಗೆ ಮರಣದಕ್ಕಿಂತ ಹೆಚ್ಚಿರುವುದು. ಇನ್ನ ಮೇಲೆ ನಮ್ಮ ರಥವನ್ನು ಹೊಡೆಯುವಂತವನಾಗು ಉತ್ತರ ಕುಮಾರನೇ.
ಏನಕ್ಕೆ ಹೇಳುವಂತದಾಗಲಿ ಎಲ್ಲೋ ದುರುಷ್ಟ ದುರ್ಯೋಧನೆ ಚಿತ್ರಕೂಟ ಅರಣ್ಯದಲ್ಲಿ ವಸ್ತ್ರಗಳನ್ನು ಶೃಂಗಾರವನ್ನು ತೋರಿಸಿ ಪಾಂಡವರಿಗೆ ಅಪಮಾನ ಮಾಡಬೇಕೆಂದು ಪರಿಶೀಲಿಸುವ ನೀನು ವಸ್ತ್ರವು ಎಲ್ಲಿ ಹೋಗಿದೆ? ಚಿಕ್ಕ ಹುಡುಗರಂತೆ ಹೇಗೆ ಬಂದಿರುವ ಏಷಿದುರನ್ನೇ ಹೆಚ್ಚಿಗೆ ನೀತಿ ಮಾಡಲು ಎತ್ತರಲ್ಲಿ ಮಾತನಾಡು ಹೇತಿದುರನ್ನೇ ಮಹಾಪರಾಕ್ರಮನಾದ ದುರ್ಯೋಧನಿಗೆ ಯಾವ ಮುಖದಿಂದ ಹೇಳುತ್ತೇವೋ ಮೂರ್ಖ. ಅಜ್ಞಾತವಾಸದಲ್ಲಿ ಗುರುತು ಹಚ್ಚಿದೆ. ಅವನು ಹಿಂದಕ್ಕೆ ಹೇಳಿದಂತೆ 12 ವರ್ಷ ವನವಾಸ, 24 ವರ್ಷಕ್ಕೆ ಹೋಗಬೇಕು. ಕೃಷ್ಣನೇ ಎಲೆ ಕೌರವನಲ್ಲಿ ಶ್ರೇಷ್ಠನಾದ ನೀತಿ ದುರ್ಯೋಧನೆ ನೆಟ್ಟಿಗೆ ನೀತಿ ಮಾನವರು ಎತ್ತರದಿಂದ ಮಾತನಾಡ ಏಷಿ ದುರ್ಯೋಧನೆ ಪಾಂಡವರ ದೂತಾಣೆ 12 ವರ್ಷ ವನವಾಸ ಮುಗಿಸಿ ಮರಳಿ ಬಂದಿದ್ದಾರೆ. ನೆಟ್ಟಿಗೆ ನೀತಿ ಮಾನವರು ಎತ್ತರದಿಂದ ಮಾತನಾಡು ಏಷಿ ದುರ್ಯೋಧನೆ ಕೃಷ್ಣನೇ ಇದಕ್ಕೆ ನಾನೊಂದು ನೀತಿ ಹೇಳ್ತೀನಿ ಕೇಳುವಂತವನಾಗು. ಅದೇನೋ ಚೆನ್ನಾಗಿ ಹೇಳುವಂತ ನಾವು
ಮನೆಯಲ್ಲಿ ಕತ್ತ ಮೊಸರು ತಿನ್ನುವ ಪಾಂಡವರಿಗೆ ರಾಜ್ಯ ಯಾವ ಕಾಲಕ್ಕೂ ಕೊಡಲು ಸಾಧ್ಯವಿಲ್ಲ. ಅದು ಯಾಕಂದರೆ ಜ್ಯೇಷ್ಠ ಯುವರಾಜ ತಾತ ದತ್ತರಾಷ್ಟ್ರ ಅಂತಿದ್ದ ಸಲುವಾಗಿ ಭೀಷ್ಮ ಇದರ ಕೂಡ ರಾಜ್ಯವನ್ನು ಕೊಟ್ಟಿದ್ದಾರೆ. ಆದರೆ ಪಾಂಡುನ ಮಕ್ಕಳು ಪಾಂಡವರು ರಾಜ ದತ್ತರಾಷ್ಟ್ರ ಮಕ್ಕಳು ಕೋಟೆ ಹತ್ಮಾಪುರ ರಾಜ ಮೇಲೆ ಕೌರವರಾಗಿ ಕಾರ್ಯಗಳು ಆಗಮ ಪಾಂಡವರಿಗೆ ಮಹಾಗನಾಟ್ಯ ನಾವು ಕೌರವರಿಗೆ ತೋರಿಸಿ ರಾಜ್ಯ ಹೇಳಿದ್ಯಾ ಕೊಲ್ಲ ಕೃಷ್ಣನೇ ಅರ್ಜುನನಲ್ಲಿ ಸಾಕ್ಷಾತ್ ಪರಶಿವ ಪಟ್ಟಿದ ಮಂತ್ರ ತಂತ್ರ ಶಸ್ತ್ರ ವಿದ್ಯೆ ಇರುವುದು. ಅದಕ್ಕಾಗಿ ನೀನು ಪರಶುರಾಮನ ಬಳಿ ಹೋಗಿ ಪಾಠವನ್ನು ಕಲಿತು ಪರಮಾರ್ಥವನ್ನು ಕಲಿತು ಬರುವಂತವನಾಕು. ಹೇ ದುರ್ಯೋಧನ ಗೋಪಾಲನೆ, ನಿನ್ನ ಪಡೆಯಂತೆ ನಾನು ಗುರು ಪರಶುರಾಮನ ಬಳಿ ಹೋಗಿ ಎಷ್ಟು ಕಷ್ಟ ಬಂದರೆ ಕಲಿತು ಬರುವೆನು. ಅಪ್ಪಣೆ ಕೊಡುವಂತವರಾಗು ದುರ್ಯೋಧನ ಗೋಪಾಲನೆ. ಏನು ಚಿಂತವಿಲ್ಲದ ಹೌದ್ರವಂತನಾಗು ತಮ್ಮನಾದ ಕಾರಣವಿರಲಿ. ಈ ಮಹಾರಥಿ ಕರ್ಣನು ಮಹಾಬಲಾಧಿವಾದ ಪರಶುರಾಮಲ್ಲಿ ಹೋಗಿ ಶಸ್ತ್ರವಿದ್ಯೆ ಶಿಕ್ಷಣ ಕಲ್ತ ಮೇಲೆ ಸತ್ಯವಂತರಿಗೆ ಕೇಳಾರೇನು ಮತ್ತು ಪಾಂಡವರಿಗೆ ಜಯಬಲಿನೆಂದರೆ ಈ ಜಗತ್ತಲ್ಲಿ ಸತ್ಯವೇ ಸತ್ಯದಂತೆ ಭಕ್ತಿಗಿಂತ ಅಭಕ್ತಿ ಹೆಚ್ಚಾಗುವುದು, ಸಜ್ಜನರಿಗಿಂತ ದುರ್ಜನರೇ ಹೆಚ್ಚಾಗುವುದು. ಇದಕ್ಕೆ ಏನಾದರೂ ಉಪಾಯ ಮಾಡಿ ಪರಶುರಾಮ ವಿದ್ಯೆ ಈ ಮಹಾರಥಿ ಕರ್ಣಿಗೆ ಸಿಗಲಾರಂಗೆ ಮಾಡಬೇಕು. ಪರಶುರಾಮ ವಿದ್ಯೆ ಈ ಮಹಾರಥಿ ಕರ್ಣಿಗೆ ಸಿಗಲಾರಂಗೆ ಮಾಡಿದ್ರೆ ಈ ಜಗದಲ್ಲಿ ಸತ್ಯ ಸೀರೆ ಉಳಿಯುವುದು. ಈ ಕಾಡಿನಲ್ಲಿ ಯಾವಾಗಾದ್ರೂ ಸ್ವಪದ ಪಾತ್ರೆ ಸಫಲವಾಗುತ್ತಿದೆ ನೋಡ್ರಿ. ಈ ಕೋಯಿ ವೀರನು ಸ್ವಪದ ಶಿಕಾರವನ್ನು ಹೇಗೆ ಮಾಡ್ತಾನೆ ನೋಡುವಂತವ್ರಾಗ ನೋಡಿ. ಬಹಳ ಚಂದ ನೋಡ್ರಿ ನಾವು. ಘಾತವಾಯ್ತು. ಅಯ್ಯೋ ಎನ್ನ ದೇವಗಾರ, ನಾನು ಏನು ಗತಿ ಮಾಡಲಿ ದೇವ? ಎನ್ನ ಹೆಂಡರ ಮಕ್ಕಳಿಗೆ ನಾನು ಹೇಗೆ ಸಲವಲಿ? ಎನ್ನ ಕಾಮಧೇನು ಬ್ರಾಹ್ಮಣ ಯಾವ ಬ್ರಾಹ್ಮಣ ಕುಮಾರ ಹೊಡೆದನೆಂದು ಸಿಟ್ಟಿಗೆ ಬಂದು ಕಣ್ಣ ಮುಚ್ಚಿ ಮಲಗಿರುವ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನಾನು ಏನು ಗತಿ ಮಾಡಲಿ ದೇವ?
ಈ ಬ್ರಾಹ್ಮಣ ಮನುಷ್ಯನೇ ನೀನು ಯಾಕೆ ದುಃಖ ವ್ಯಕ್ತ ಮಾಡ್ತೀವಿ? ಹಸ್ತಿನೊಬ್ಬರಿಗೆ ಹೋಗಿ ದುರ್ಯೋಧನಿಗೆ ಬಹದ್ದೂರ್ ಖಾನನ ಗುರ್ತವನ್ನು ಹೇಳಿ ಅದಷ್ಟು ಆಕಳುಗಳು ತೆಗೆದುಕೊಂಡು ಬರ್ತಿ ಬರುವಂತೋ ನಾವು ಬ್ರಾಹ್ಮಣ ಮನುಷ್ಯನೇ. ಹೇ ಪಾಪಿಯಾದ ಮನುಷ್ಯನೇ, ಎನ್ನ ಪ್ರಾಣ ಪ್ರಿಯನಾದ ಕಾಮನೇನವನ್ನು ಕೊಂದು ಬೇಕಾದಷ್ಟು ಆಕಳು ಕೊಡ್ತಾನೆಂದು ಗರ್ವನಿಂದ ಮಾತನಾಡುತ್ತೆ ಆ ಪಾಪಿ. ಈ ಕಾಮನೇನು ದುಃಖದಿಂದ ಉರಿತಿರುವ ಉರಿ ಕಿಚ್ಚಿನಲ್ಲಿ ಒಂದು ಎಣ್ಣೆ ಸುರಿಬಿದೆ ಆ ಅದವನೇ. ನಿನ್ನಂತ ಪಾಪಿಗೆ ಈಗಲೇ ಶಾಪವನ್ನು ಕೊಡ್ತೀನಿ ನೋಡುವಂತ ನಾವು. ಎನ್ನ ಕಾಮಧೇನು ನಿನ್ನ ಕಾಡ ನನ್ನ ಕಾಮಧೇನು ಶಿರದಲ್ಲಿ ಹೇಗೆ ಸೇರುತ್ತ ಹೋಗಿದ ಅದೇ ರೀತಿ ನಿನ್ನ ಕುರುಗ ಕ್ಷೇತ್ರ ಯುದ್ಧದಲ್ಲಿ ನಿನ್ನ ರಥದ ಚಾಕ ಭೂಮಿ ಒಳಗೆ ಸೇರಿ ನೀನು ಸತ್ತು ಹೋಗಿ ಕೇಳಿದ ಪಾಪಿಯಾದ ಮನುಷ್ಯರೇ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನಾನು ಇನ್ನೇನು ಗತಿ ಮಾಡ ಈ ಬ್ರಾಹ್ಮಣ ಮನುಷ್ಯರು ಪಟ್ಟದ ಶಾಪವನ್ನು ಯಾವ ಕಾಲಕ್ಕೂ ತಪ್ಪಲಿಕ್ಕೆ ಸಾಧ್ಯವಿಲ್ಲ. ಈ ಶ್ರೀಕೃಷ್ಣ ಪರಮಾತ್ಮನೇ ಈ ಬಹದ್ದೂರ್ ಖಾನಿಗೆ ಬಲಹೀನ ಮಾಡಬೇಕೆಂದು ನಾನಾ ಪರಿಂದ ಕಾಡಿದರು. ಈ ವೀರ ಕರ್ಣ ವೀರ ತನಿಕೆ ಕೇಳಿದ ಶ್ರೀಕೃಷ್ಣ ಪರಮಾತ್ಮನೇ. ಬಂದವರು ತಾರತಮ್ಯ ಹೋದ್ರು. ಏನಯ್ಯ ಸಂಗೀತಗಾರ ಶಿರೋಮಣಿ, ಯಾರೋ ಯಾರಿಲ್ಲೋ ಮಾತನಾಡಲಿಲ್ಲ. ಇದಕ್ಕೇನು ಉಪಯೋಗ ಮಾಡ್ಬೇಕಲ್ವ ಸಂಗೀತಗಾರನೇ? ಅವ್ರಾದ್ರೂ ದೊಡ್ಡ ಜನ ಕಾಣಿಸ್ತಾರೆ, ಮತ್ತೊಂದು ಬೆಳಕ್ ಮಾತಾಡ್ಸಲ್ಲ ಸುಂದರ ಸಾರಥಿ. ಓಹೋ, ಅಚ್ಚಿಕೊಂದು ಗುಡ್ಡ ಇಚ್ಚಿಕೊಂದು ಗುಡ್ಡ, ನಡವಳಿಕೆ ನಮಾಜು ಗುಡ್ಡ.
ಆ ನಮಾಜು ಕೊಟ್ಟಿದ್ರಲ್ಲಿ ಕೊಡ್ರಿ ನಿಮಿಸಂತ ಮಡ್ಡ ಸಾರಥಿ ಕಾಮುದಾರ ಪುಂಡ ಶಿಂಡುವರಿಗಳ ಗಂಡ ಪ್ರಚಾರಿಕ ಹೋ ಬಹದ್ದೂರ್ನ ಎದುರು ನಿಂತು ದಿಟ್ಟನಿಂದ ಪಟ್ಟನಂತೆ ಮಾತಾಡೋ ನೀನು ಯಾರು ಸೇವಕ ಪ್ರಚಾರಿಕ ಹೊಕ್ಕೋ ಏ ದೇವ ನಾನು ಯಾರಂದ್ರಿ ಮುಖನಾದ ಪರಮೇಶ್ವರ ದ್ವಾರಗಳಿಗೆ ಕಣವೆ ನನಗೆ ಸಾರಥಿ ನಾವು ತಾಮದಾರದರಿಯೇ ಹೊಟ್ಟ ದೇವರ ಸರಿ ಅಲೇ ಸಾರಥಿ ಹೊತ್ತಿ ಎನ್ನ ನಾಮಾಂಕಿತ ಏನೆಂದರೆ ನೋಡಿ ಈ ಬಹದ್ದೂರ್ನ ಅರ್ಧಮಟ್ಟಕ್ಕೆ ಧರಣಿ ಮಂಡಲಗಳ ಹಂಚಿ ಧರಣಿ ನಡಿಗೆ ಹೋಗುದು ಸಹಪಾಶ್ ಈ ವೀರ ಪರಶುರಾಮನ ತೇಜಕ್ಕೆ ಅದೆಷ್ಟು ಕ್ಷತ್ರಿಯರು ಭೂಮಿ ಮೇಲೆ ಬಿದ್ದು ಕೆಸರಿನಲ್ಲಿ ಹುಲ್ಲಿನಂತೆ ಒದ್ದಾಡಿ ಸತ್ತು ಹೋಗೋರು ಸಹಪಾಶ್ ಏನ ತಂದೆಯಾದ ಜಮದಗಣಿ ಋಷಿಗೆ ಕಾಮಧೇನು ಸಲುವಾಗಿ ನೋಡ್ರಿ ಶಸ್ತ್ರಾರ್ಜುನನ ಹೊಡೆದಿರುವ 21 ಬಾಣಿನ ಸಲುವಾಗಿ ಈ ಭೂಮಿ ಮೇಲೆ ಕ್ಷತ್ರಿಯರಿಗೆ 21 ಸಲ ಸಂಹಾರ ಮಾಡಿ ಈ ಭೂಮಿ ಮೇಲೆ ಕ್ಷತ್ರಿಯರ ಮತವನ್ನು ಜರ್ರನೆ ಇಳಿಸುವ ಸಲುವಾಗಿ ಏನ ತಂದೆಯಾದ ಜಮದಗಣಿ ತಾಯಿಯಾದ ರೇಣುಕಾದೇವಿ ಇವರ ಉದರದಲ್ಲಿ ಜನಿಸಿ ಬಂದಿರೋ ವೀರ ಪರಶುರಾಮನೆಂದು ತಿಳಿಯಲು ಸಾರಥಿ ಅತಿ ಜಾಗೃತಿ ಪರಶುರಾಮವಾಯಿತು ಚಂದ ಕೈಲಾಸ ರಾಜ್ಯ ಮಂದಿಗಳನ್ನು ಬಿಟ್ಟು ಈ ನೆರಸವನ್ನ ಕಾಣನ್ ದೇವಿ ಪ್ರಭಾವ ಅಲ್ಲ ಸಾರಥಿ ನಮ್ಮಿರುವ ಮೇಲೆ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದುದು ತಾತ್ಪರ್ಯ ಅಂದರೆ ಅದೇ ಕೇಳಿದ್ರೆ ನೋಡ್ರಿ ಎನ್ನ ಆಶ್ರಮದಲ್ಲಿ ಯಾವ ಬ್ರಾಹ್ಮಣ ಕುಮಾರನು ಬಂದಿದ್ದಾನೊಂದು ವಾರ್ತೆಯನ್ನು ಕೇಳಿದರೆ ಸಾರಥಿ ಅತಿ ಜಾಗೃತಿ ಬಂದ್ರೆ ಸಹಜವಾಯ್ತು ಕುಂತು ಮಂದಿಗೆ ಬಹಳ ಸಂತೋಷ ಆಯ್ತು ನನಗೆ ಹೇಳತ್ತೇನೆ ದೇವಿ ಪ್ರಭಾವ ಸಾರಥಿ ಹೋಗ್ತಿ ಆ ಬ್ರಾಹ್ಮಣ ಕುಮಾರನು ದಾವಲ್ಲಿರೋನಿಗೆ ಬೇಗನೆ ಕರೆಸುವಂತ ನಮ್ಮ ಸಾರಥಿ ಅತಿ ಜಾಗೃತಿ ಮಾತಾಡ್ಬೋದು ನಮೋ ನಿಮ್ಮ ಪಾದಕ್ಕೆ ಬ್ರಾಹ್ಮಣ ಕುಮಾರನು ವಂದಿಸುತ್ತಾನೆ ಅಷ್ಟ ಆಶೀರ್ವಾದದಲ್ಲಿ ಮೇಲ್ ಕೇಳುವಂತ ನಾವು ಕುಮಾರೇ ಇದಕ್ಕೆ ನಾನೊಂದು ನೀ ಕೇಳ್ತೀನಿ ಅದೇನು ಚೆನ್ನಾಗಿ ಹೇಳುವಂತ ನಾವು ಕುಮಾರನೇ
ಕೇಶವ ಮಾಡುವೆನು ಪಾದ ಸೇವಾ ಮಾಡುವೆನು ಪಾದ ಸೇವಾ ಅಷ್ಟಾಶೀರ್ವಾದಗಳಲ್ಲಿ ಮೇಲ್ ಕೇಳುವಂತ ನಾವು ಕುಮಾರನೇ. ಆ ಹೇ ಬ್ರಾಹ್ಮಣ ಮನುಷ್ಯನೇ, ನೀನು ಯಾರು, ನಿನ್ನ ಗೋತ್ರ ಯಾವುದು, ಈ ಬಹದ್ದೂರ ಪರಶುರಾಮನ ಆಶ್ರಮಕ್ಕೆ ಯಾಕೆ ಬಂದ್ಯಾ ಹೇಳುವಂತ ನಾವು ಕುಮಾರನೇ. ಹೇ ಎನ್ನ ಗುರುದೇವನೇ, ಎನ್ನ ಗೋತ್ರವು ಏನೆಂದರೆ ಕಳಿಂಗ ದೇಶದಲ್ಲಿ ಸುತಸ್ಥ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿ ಪೂಜಾರ್ಚ ಮಾಡುವ ಸಹಿತ ಬ್ರಾಹ್ಮಣ ನಾನು. ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಧರುಧರಾಗಬೇಕೆಂದು ನಿಮ್ಮ ಸಮೀಪ ವಿದ್ಯಾಭ್ಯಾಸಕ್ಕೋಸ್ಕರ ಸಲುವಾಗಿ ಬಂದಿರುವೆನು. ಕೇಳಿದ್ರಿ ಆ ಎಂದು ಗುರುಗಳಾದ ಪರಶುರಾಮರೇ. ಆ ಹೇ ಬ್ರಾಹ್ಮಣ ಮನುಷ್ಯನೇ, ನೀನು ಆ ಹೇ ಬ್ರಾಹ್ಮಣ ಮನುಷ್ಯನೇ, ನಾನು ಮದಮಸ್ತ ಕ್ಷತ್ರಿಯರ ಮದವನ್ನು ಜರ್ರನೆ ಇಳಿಸುವ ಸಲುವಾಗಿ 21 ಸಲ ಕ್ಷತ್ರಿಯ ಜಗತ್ತ ಮಾಡಿದ್ದೀನಿ. ನೀನು ಬ್ರಾಹ್ಮಣ ಕುಮಾರನಂದು ವಿದ್ಯಾದಾನ ಮಾಡ್ತೀನಿ. ಸ್ವಲ್ಪ ನಿನ್ನ ತೇಜವನ್ನು ನೋಡಿದ್ರೆ ನನಗೆ ಸಂಶಯ ಬರುತ್ತಿದ್ದೆ. ಒಂದು ವೇಳೆ ಸುಳ್ಳ ಮಾತವನ್ನು ನಾಡಿ ವಿದ್ಯಾಧಾರಣ ಮಾಡಿದ್ರೆ ಇದೇ ಈ ನನ್ನ ಪರಶುದಿಂದಲೇ ನಿನ್ನನ್ನು ಚಂಡವನ್ನು ಹಾರಿಸಿ ಚೂರ ಚೂರ ಮಾಡಿ ಹದ್ದುಕಾಗಿಗೆ ಹಬ್ಬದ ಊಟ ಹಾಕುವೆ. ಕೇಳಿದೆಯಾ ಬ್ರಾಹ್ಮಣ ಕುಮಾರನೇ? ಹೇಳು ಗುರುದೇವನೇ, ನಾನು ಹೇಳಿದ ಮಾತು ಸುಳ್ಳವಾದರೆ ನನ್ನ ಶಿರವನ್ನು ತಮ್ಮ ಪರಿಷದ ಹಾರಿಸಿ ಮುಕ್ತಿ ಕೊಡುವಂತವರಾಗಲಿ ಗುರುದೇವರೇ. ಆ ಹೇ ಬ್ರಾಹ್ಮಣ ಮನುಷ್ಯರೇ, ನೀನು ಇಷ್ಟು ದಿನ ಕಲಿತಿರುವ ಶಸ್ತ್ರ ಸಾಮರ್ಥ್ಯವನ್ನು ಬಹದ್ದೂರ ಪರಶುರಾಮನ ಮುಂದೆ ತೋರಿಸುವಂತ ನಾವು ಕುಮಾರನೇ. ಈ ಬ್ರಾಹ್ಮಣರಲ್ಲಿ ಬ್ರಹ್ಮ ಋಷಿ ಮತ್ತು ಕ್ಷತ್ರಿಯರ ಮತವನ್ನು ಮರ್ದನ ಮಾಡುವ ಗುರು ಪರಶುರಾಮನೇ, ಈ ಬಾಳ ಬೀಜವನ್ನು ನಿಮ್ಮ ಪಾದ ಮೇಲೆ ಅರ್ಪಿಸುವೆನು. ಇಲ್ಲಿ ಯಾಕೆ ತಡವು? ನಿಮ್ಮ ದೋಡವಾದ ಪರಿಶುದ್ಧ ಪಾಪಿ ಬ್ರಾಹ್ಮಣ ಕುಮಾರನ ಶಿರವನ್ನು ಹಾರಿಸುವಂತವರ. ಅದು ಯಾಕೆಂದ್ರೆ ಗುರು ಮೇಲೆ ಬಾಣ ಬಿಡುವುದಂದರೆ ತಾಯಿ ತಂದೆ ಕೊಲೆ ಮಾಡಿದಂತ ಪಾಪ ಬರುವುದು. ಕೇಳಿದ್ರಿ ಆ ಎಂದು ಗುರುಗಳಾದ ಪರಶುರಾಮರೇ. ಶಾಬಾಷ್ ಬ್ರಾಹ್ಮಣ ಕುಮಾರನೇ, ನಿನ್ನ ಶಾಸ್ತ್ರ ವಿದ್ಯೆಯನ್ನು ನೋಡಿ ನನ್ನ ಮನಸ್ಸು ಅತ್ಯಾನಂದವಾಯ್ತು. ಇನ್ನು ಮೇಲೆ ಈ ಜಗತ್ತಿನಲ್ಲಿ ಎಲ್ಲರೂ ಒಳಗೆ ಸರ್ವಶ್ರೇಷ್ಠ ಧನುರ್ಧಾರಿ ಮಾಡ್ತೀನಿ. ಓಂ ಶಾಸ್ತ್ರವಿದ್ಯೆಯನ್ನು ಪೂರ್ಣವಾಯಿತು. ಇನ್ನು ಮೇಲೆ ಜಗತ್ತಿನಲ್ಲಿ ಬಹದ್ದೂರ ವೀರ ಪರಶುರಾಮನ ಶಿಷ್ಯನಾಗಿ ಬೆರೆಯುವಂತ ನಾವು ಕುಮಾರನೇ. ಎಲ್ಲೈ ಗುರುವಾದ ಪರಶುರಾಮರೇ, ಜನರು ಉಳಿಯಂತೆ ನಾನು ನನ್ನ ಇಚ್ಛೆಯಂತೆ ನಿಮಗೆ ಗುರುದಕ್ಷಿಣ ಕೊಡ್ತೇನೆ. ನಿಮ್ಮ ಇಚ್ಛೆವು ಹೇಳುವಂತವರಾಗಲಿ. ಒಂದು ವೇಳೆ ಗುರುದಕ್ಷಿಣ ಬಹು ಕಟ್ಟಡಿದ್ರಿಕೋ ನಿಮ್ಮ ಪುಣ್ಯ ಪ್ರಭಾವದಿಂದ ಶಕ್ಯ ಮಾಡುವ ಸಾಮರ್ಥ್ಯ ಈ ನನ್ನ ಬಲವಾದ ಭುಜದಲ್ಲಿ ಬಂದಿದೆ. ಬೇರೆ ನಿಮ್ಮ ಇಚ್ಛೆವು ಹೇಳುವಂತವರಾಗಲಿ ಈ ಗುರುದೇವರೇ. ಹೇಶ ಬ್ರಾಹ್ಮಣ ಕುಮಾರನೇ, ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿಕೊಂಡಂತ ಬ್ರಹ್ಮಶ್ರೇಷ್ಠಮನಿಗೆ ಗುರುದಕ್ಷ ಮಾತನಾಡ್ತೀಯಾ ಹೇಳಿ. ಬ್ರಾಹ್ಮಣನು ಒಡನೆ ದಕ್ಷಿಣ ಎಂದಿಗೂ ಸಹಿಸಲಾರನು. ಇನ್ನ ಮೇಲೆ ಭೂಮಿ ಮೇಲೆ ಮದಂಗಾಗಿರುವ ಕ್ಷತ್ರಿಯರ ಮದವನ್ನು ನಿನ್ನ ಶಸ್ತ್ರವಿದ್ಯೆಯಿಂದ ಇಳಿಸುವ ಶ್ರೇಷ್ಠ ಕಾರ್ಯ ನಿನ್ನ ಬಲವಾದ ಭುಜದ ಮೇಲೆ ಹಾಕಿ ನಾನು ನಿಶ್ಚಿತವಾಗಿ ಧ್ಯಾನ ತಪಸ್ಸೆ ಮಾಡ್ತೀನಿ. ಹೇಳಿದೆಯಾ ಬ್ರಾಹ್ಮಣ ನಂದನ? ಇನ್ನ ಮೇಲೆ ನಾನು ವಿಶ್ರಾಂತಿ ಪಡೆಯುತ್ತೀನಿ. ನನ್ನ ನಿದ್ರೆಯನ್ನು ಯಾವ ಕಾರಣದಿಂದ ನಾಶ ಮಾಡಬೇಡ. ಕೇಳಿದೆಯಾ ಬ್ರಾಹ್ಮಣ ಕುಮಾರನೇ? ಕ್ಷತ್ರಿಯ ಕುರಿತು ಕಾಣದಂತ ಗುರು ಪರಶುರಾಮನೇ, ನೀವು ನಿಶ್ಚಿಂತವಾಗಿ ನನ್ನ ಕೊಡಿ ಮೇಲೆ ವಿಶ್ರಾಂತಿ ಪಡೆಯುವಂತವರಾಗಲಿ. ಸಾಕ್ಷಾತ್ ದೇವಾದಿ ದೇವರು ವಿಶ್ರಾಂತಿ ಕೇಳ ಮಾಡುವುದು ಯಾರಿಂದ ಸಾಧ್ಯವಿಲ್ಲ. ನೀವು ನಿಶ್ಚಿಂತವಾಗಿ ವಿಶ್ರಾಂತಿ ಪಡೆಯುವಂತವರಾಗಲಿ ಗುರುದೇವರೇ.
ನಿದ್ರೆ ಭಂಗ ಆಗಬಹುದು. ಎನ್ನ ಎರಡು ಕರಗಳನ್ನು ಸೂರ್ಯನ ಎದುರು ಹಿಡಿದು ಎನ್ನ ಗುರುವಿನ ಮುಖ ಮೇಲೆ ನೆರಳು ಮಾಡುವೆನು. ಎಲೈ ಸಾರಥಿ, ಪರಶುರಾಮದಿಂದ ಪಡೆದಿರುವ ಶಸ್ತ್ರವಿದ್ಯದಿಂದ ಈ ಮಹಾರಥಿ ಕರ್ಣನು ಜಗಜ್ಯೋತಿ ಆಗಿರುವನು. ಈ ವೀರನಿಗೆ ಯುದ್ಧದಲ್ಲಿ ಸೋಲಿಸುವುದು ಯಾರಿಂದ ಸಾಧ್ಯವಿಲ್ಲ. ಇದಕ್ಕೆ ಏನಾರು ಉಪಾಯ ಮಾಡಿ ಪರಶುರಾಮನ ವಿದ್ಯೆ ಈ ಮಹಾರಥಿ ಕರ್ಣಗೆ ಸಿಗಲಾರದಂತೆ ಮಾಡಬೇಕು. ಓಹೋ, ಎನ್ನ ಮಾಯಾಜಾಲದಿಂದ ಕರ್ಣನ ಕರ್ಮಕ್ಕೆ ಡೊಂಗಿ ಹೊಡೆದ ರೂಪವನ್ನು ತೊಟ್ಟು ಕರ್ಣನ ತೊಡೆಯನ್ನು ಚೂರು ಚೂರು ಮಾಡಿಬಿಡುವನು. ಎಲ್ಲೋ ಬರಗೇಂದ್ರೆ ತಾಳುವಂತವನಾಗು. ಎನ್ನ ತೊಡೆಯನ್ನು ಏಕೆ ಕತ್ತರಿಸಲಿ? ನಿನ್ನನ್ನು ಚೂರು ಚೂರು ಮಾಡಬೇಕಂದ್ರೆ ನನ್ನ ಕರಗಳನ್ನು ಸೂರ್ಯ ಅನ್ನೋದು ಹಿಡಿದಿದೆ. ಅಯ್ಯೋ ದೈವಗಳ, ನಾನು ಇನ್ನೇನು ಗತಿ ಮಾಡಲ್ಲ. ಎಲ್ಲೋ ಬರಗೇಂದ್ರೆ ಎಷ್ಟು ನೋವು ಮಾಡ್ತಿ ಮಾಡುವಂತವನಾಗು. ನಾನು ನನ್ನ ಗುರುವಿನ ನಿದ್ರೆ ಎಂದಿಗೂ ನಾಶ ಮಾಡಲಾರೆ. ಕುಲ್ಲವೀರನೇ, ನಿನ್ನ ತೊಡೆಯಿಂದ ಹರಿತಿರುವ ಬಿಸಿಯ ರಕ್ತದಿಂದ ನನ್ನ ನಿದ್ರೆಯನ್ನು ನಾಶವಾಗಿದೆ. ಕುಲ್ಲವೀರನೇ, ನೀನು ಯಾರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ವೀರರಿಗೆ ಇಂಥ ಕಂಡ ತಾಳಿಕೆ ಎಂದಿಗೂ ಬರುವುದಕ್ಕೆ ಸಾಧ್ಯವಿಲ್ಲ. ನೀನು ಯಾರನೆಂದು ಚೆನ್ನಾಗಿ ಹೇಳುವಂತವನಾಗು. ಒಂದು ವೇಳೆ ಸುಳ್ಳ ಮಾತನ್ನು ನಾಡಿದರೆ ಧ್ಯಾನದಿಂದ ನಿನ್ನನ್ನು ಗುರುತವ ಹಿಡಿದು ಇದೇ ಪರಶುದಿಂದಲೇ ನಿನ್ನನ್ನು ಚಂಡವನ್ನು ಆರಿಸಿ ಚೂರು ಚೂರು ಮಾಡಿಬಿಡುವನು. ನೋಡುವಂತವನಾಗು ಕುಮಾರನೇ. ಹೇ ನನ್ನ ಗುರುದೇವನೇ, ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಧರ್ಮದಲ್ಲಿ ಆಗಬೇಕಾದ್ರೆ ದ್ರೋಣಾಚಾರ್ಯ ಮತ್ತು ಗುರು ಪರಶುರಾಮರ ಶಿಷ್ಯನಾಗಬೇಕು. ಗುರು ದ್ರೋಣಾಚಾರ್ಯ ಬಳಿ ಹೋಗಬೇಕಾದ್ರೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರುವ ಕುಮಾರನಿಗೆ ವಿದ್ಯಾರ್ಜನೆ ಮಾಡುವರು. ಮತ್ತೊಂದು ಮಾತು ಏನೆಂದರೆ ತನ್ನ ಪಟ್ಟ ಶಿಷ್ಯನಾದ ಅರ್ಜುನಿಗೆ ಸರ್ವಶ್ರೇಷ್ಠ ಧರ್ಮಧಾರಿ ಎಂದು ಆಶೀರ್ವಾದ ಕೊಟ್ಟಿದ್ದರು. ಅದಕ್ಕಾಗಿ ಸರ್ವಶ್ರೇಷ್ಠ ಧರ್ಮಧಾರಿ ಆಗಬೇಕೆಂದು ನಿಮ್ಮ ಸಮೀಪ ಬಂದು ಬ್ರಾಹ್ಮಣಿದ್ದ ನಂದು ಸುಳ್ಳು ಮಾತನಾಡಿ ವಿದ್ಯಾರ್ಜನೆ ಮಾಡುವ ಈ ಅಭಾಗಿ ಕರ್ಣನ ಶಿರವನ್ನು ತಮ್ಮ ಪರ್ಶಿಂದ ಹರ್ಷಿ ಮುಕ್ತಿ ಕೊಡುವಂತವರಾಗಲಿ ಈ ಗುರುದೇವರೇ. ಕುಲ್ಲಕರ್ಣನೇ, ಅಜಿಂಕ್ಯವಾಗಿ ಕ್ಷತ್ರಿಯರ ಗಂಡನೆಂದು ಮೆರೆತಿರುವ ಬಹದ್ದೂರ ಪರಶುರಾಮನ ಸಮೀಪ ಬಂದು ಸುಳ್ಳ ಮಾತವನ್ನು ನಾಡಿ ವಿದ್ಯಾರ್ಜನೆ ಮಾಡಿದ ಆ ಕಳ್ಳನೇ, ನೀನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನೆಂದು ಸುಮ್ಮನಾಗಿದ್ದೀನಿ. ಇಲ್ಲವಾದರೆ ಇದೇ ಪರಶು ಕಡಗದಿಂದ ಕಾಡನ ಚಂಡವನ್ನು ರುಂಡಾಡಿ ಬಿಡುವೆನು. ಸುಳ್ಳ ಮಾತವನ್ನು ನಾಡಿ ಬ್ರಹ್ಮಾಸ್ತ್ರ ಕಲಿತಿರುವ ಕಳ್ಳ ಕರ್ಣನೇ, ನಿನಗೆ ಈಗಾಗಲೇ ಶಾಪ ಕೊಡ್ತೀನಿ. ನೋಡುವಂತವನಾಗು. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಜೊತೆ ಗಣಭಾರ ಯುದ್ಧ ನಡೀತಿರುವ ಸಮಯಕ್ಕೆ ನಾನು ಕಲಿಸಿದ ಮಂತ್ರ ತಂತ್ರ ಬ್ರಹ್ಮಾಸ್ತ್ರವನ್ನು ನಿನಗೆ ಜ್ಞಾಪಕ್ಕೆ ಬರಲಾರದಂಗೆ ಆ ಕಾಲಕ್ಕೆ ನಿಂದು ಸಾಯುವ ಕಾಲೆಂದು ತಿಳಿಯಲೇ ಕುಲ್ಲಕರ್ಣನೇ. ಅಯ್ಯೋ ಶಿವ ಶಿವ ಶಂಕರ ಮುರಳೀಧರ ಮುಕುಂದ, ಈ ಕರ್ಣನು ಸುಳ್ಳ ಮಾತನಾಡಿ ವಿದ್ಯಾರ್ಜನೆ ಮಾಡಿದರೆ ಅದು ನೀನು ಸರಿಯಾಗಲಿಲ್ಲವೇ? ಎಲ್ಲ ಈ ಗುರುಗಳಾದ ಪರಶುರಾಮರೇ, ನಿಮ್ಮ ಶಾಪವನ್ನು ನಾನು ಉಡಿಯಲ್ಲಿ ಹಾಕಿಕೊಂಡು ಹೋಗುತ್ತೇನೆ. ನಿಮ್ಮ ಶಾಪವನ್ನು ಕಟ್ಟಿಕೊಂಡು ಹೇಗೆ ಕುರುಕ್ಷೇತ್ರ ಯುದ್ಧವನ್ನು ಮಾಡಿ ನಿಮ್ಮ ಪ್ರಿಯವಾದ ಅರ್ಜುನಿಗೆ ಸೋಲಿಸ್ತೇನೆ ನೋಡುವಂತವರಾಗಲಿ. ನಾನು ಸುಳ್ಳ ಮಾತು ಹೇಳಿದ್ದೇನೆ ಅಂತ ಹಿಂದಿನ ಹಿಡಿದು ಸಾಯುವರೆಗೂ ದಾನವನ್ನು ಮಾಡಿ ನಾಮ ಅಮರವಾಗಿ ಪಡೆದುಕೊಂಡಿರ್ತೇನೆ. ಶ್ರೀಕೃಷ್ಣ ಪರಮಾತ್ಮನೇ. ಅದರಂತೆ ಅಪ್ಪಾಶ ಕೋನಾಪುರೆ ಇವರು ದುಶ್ಯಾಸನ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರ್ತಾರ. ಅದರಂತೆ ಪ್ರಭುಲಿಂಗ ರೇವಣಸಿದ್ಧ ಕಲ್ಸೆಟ್ಟಿ ಕೃಷ್ಣನ್ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರ್ತಾರ. ಅದರಂತೆ ಮಹಾದೇವ್ ಗುರು 100 ರೂಪಾಯಿ, ಭೀಮಾಶಂಕರ್ ಲೋಹಾರ್ ಸಿದ್ದು ನಾಯ್ಕೋಡೆ ಇವ್ರಿಗೆ 50 ರೂಪಾಯಿ ಕೊಟ್ಟಿರ್ತಾರ. ಅದರಂತೆ ಭೀಮಾಶಂಕರ್ ಲೋಹಾರ್ ಜಗು ಕಿರ್ನಾಳ್ ಇವ್ರಿಗೆ 50 ರೂಪಾಯಿ ಕೊಟ್ಟಿರ್ತಾರ. ಅದರಂತೆ ಚಿದಾನಂದ ಸೋನಾರ್ ಇವ್ರು 100 ರೂಪಾಯಿ ಕೊಟ್ಟಿರ್ತಾರೆ. ಅದರಂತೆ ರಾಜಶೇಖರ್ ಚೂಡ್ಶೆಟ್ಟಿ 101 ರೂಪಾಯಿ, ರಮೇಶ್ ಸಮದುರ್ಲೆ 50 ರೂಪಾಯಿ, ವಿಶ್ವನಾಥ್ ಶಿವಪ್ಪ ರಾಂಪುರೆ 50 ರೂಪಾಯಿ,
ಅದರಂತೆ ಯಲ್ಲಪ್ಪ ಅಡಿವೆಪ್ಪ ಕದಂ ಇವರಾದ್ರೂ ಕೂಡ 50 ರೂಪಾಯಿ ಕೊಟ್ಟಿರ್ತಾರ. ಅವರೆಲ್ಲ ವತಿಯಿಂದ ನಾನೇ ಸ್ವೀಕರಿಸ್ತೀವಿ. ಅದರಂತೆ ಉತ್ತರ ಭೂಪನ ಪಾತ್ರಕ ಇವರು ಆಯರ್ ಕೊಟ್ಟಿರ್ತಾರ. ಅಮೋಘ ಸಿದ್ಧ ಒಡ್ರೆ ಬೋಳ್ಕೋಟ ಹಾತಕಡಿ ತಗೊಂಡಿರ್ತಾರೆ. ಅದರ ನಂತರ ರೇವಣ ಸಿದ್ಧ ಕುಡುಕಿ ಕೊಲಂದು ಸಾಕಡಿ ತಗೊಂಡಾರ. ಅದರ ನಂತರ ಅಂಸಿದ್ಧ ಒಡಿಯಾರ್ ನಿಂಬಾಳ ಇವರು ತುಂಬಾ ಏರ್ ತಗೊಂಡಾರ. ಅದರ ನಂತರ ಮಹಾದೇವ್ ಜಳಗೋಳರ್ ಅಚ್ಚೇಗಾವ್ ಇವರು ತುಂಬಾ ಏರ್ ತಗೊಂಡಾರ. ಅದರಂತೆ ಅಂಸಿದ್ಧ ಒಡಿಯಾರ್ ಹುಕ್ಕುಂಡಿ ಇವರು ತುಂಬಾ ಏರ್ ತಗೊಂಡಾರ. ಅದರ ನಂತರ ಮಹಾಸಿದ್ಧ ಹಕ್ಕೆ ಕುಸೂರ್ ಇವರಾದ್ರೂ ಕೂಡ ತುಂಬಾ ಏರ್ ತಗೊಂಡಾರ. ಅದರ ನಂತರ ರಾವ್ ಸಾಹೇಬ್ ಗಿಂಡಗೌಂಡೆ ಕುಸೂರ್ ಶಾಂತಾಬಾಯಿ ಮಾಳಾಮಲೆ ಆಹೇರ್ ಇವರಾದ್ರೂ ಕೂಡ ತುಂಬಾ ಏರ್ ತಗೊಂಡಾರ. ಅದರ ನಂತರ ಭೀಮಾಶಂಕರ್ ಪೂಜಾರಿ ಮಂದ್ರು ಇವ್ರು ತುಂಬಾ ಏರ್ ತಗೊಂಡಿರ್ತಾರ. ಅದರಂತೆ ಪರುದ್ ಕೋಟೆ ಇಂಗಳಿಗೆ ತುಂಬಾ ಏರ್. ಅದರಂತೆ ಶಿವಲಿಂಗಪ್ಪ ಬುಳಗುಂಡೆ ತುಂಬಾ ಏರ್. ಅದರಂತೆ ಔದುಸಿದ್ಧ ಕೋಟೆ ಚಿಂಚೋಳೆ ತುಂಬಾ ಏರ್. ಅದರ ನಂತರ ಶಂಕರ್ ಪಾಟೀಲ್ ಔಜ ಇವರಾದ್ರೂ ಕೂಡ ತುಂಬಾ ಏರ್ ತಗೊಂಡಿರ್ತಾರ. ಉತ್ತರ ಭೂ ಪಾತ್ರಕ ಆ ಮಾನ್ಯವ್ರ ವತಿಯಿಂದ ನಾವು ಪೂರ್ಣ ಆಭರಿದ್ದೇವೆ. ಕಾಶಿನಾಥ್ ಸಲಗರೆ ಮೊದಲು ಪೂಜಾರಿಗೆ 100 ರೂಪಾಯಿ ಕೊಟ್ಟಿರ್ತಾರ. ನಾವು ಕಂಪನಿ ವತಿಯಿಂದ ನಾವೇ ಸ್ವೀಕರಿಸ್ತೀವಿ. ಅದರ ನಂತರ ಜಗನ್ನಾಥ್ ಕಿರ್ನಾಳೆ ತಬಲಾ ಮಾಸ್ತರ್ ಮತ್ತು ಸಿದ್ದು ನಾಯ್ಕುಡಿ ಇವರಿಗೆ ಎಲ್ಲರಿಗೆ 20 ರೂಪಾಯಿ ಕೊಟ್ಟಿರ್ತಾರೆ. ಈರಣ್ಣ ಸೈದೆ ಇವರು 3 ಮಂದಿ 20 ರೂಪಾಯಿ ಕೊಟ್ಟಿರ್ತಾರೆ. ಅದರ ನಂತರ ಬಸಣ್ಣ ಒಡ್ರೆ ಬೋಳ್ಕೋಟ ಇವರಾದ ಕೂಡ 100 ರೂಪಾಯಿ ಕೊಟ್ಟಿರ್ತಾರೆ. ಅದರ ನಂತರ ಪ್ರಭುಲಿಂಗ್ ಅಂಶಿದ್ದ ಬಿರಾದಾರ್ ಇವ್ರ ಕಂಪನಿಗೆ 5 ರೂಪಾಯಿ ಕೊಟ್ಟಿರ್ತಾರೆ. ಎಲ್ಲ ಮನಮಂದಿರನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ದೇವರದಿಂದ ಕಲಿಸುವಂತವನಾದ ಸಾರಥಿ ಅತಿ ಜಾಗೃತಿ ಅದೇ ತಿಮ್ಮದಿಂದ ಕರ್ತಾರಪ್ಪ. ಶ್ರೀಕೃಷ್ಣ ಪರಮಾತ್ಮರೇ, ಯುಗಾಟಿನಾಜ್ಞ ಪ್ರಕಾರ ನಾವು ವನವಾಸ ಮುಗಿಸಿಕೊಂಡು ಬಂದಿದ್ದೇವೆ. ಆದರೆ ಇಂದ್ರ ಪ್ರಸ್ತಾಪ ರಾಜ್ಯವು ಮರಳಿ ಬೇಡಲಕ್ಕೆ ಪಾಂಡವರ ಧೋಕನಾಗಿ ಕೌರವರು ಸಭಕ್ಕೆ ಹೋಗಿ ಬರುವಂತವರಾಗ್ರಿ ಶ್ರೀಹರಿಯ ಆಹೇನ ಭಕ್ತನಾದ ಧರ್ಮರಾಜನೇ, ಕೌರವ ಸುಮ್ಮನೆ ರಾಜ್ಯ ಕೊಡೋದು ಸಾಮಾನ್ಯ ಮಾತನಲ್ಲ. ಆದ್ರೂ ನಾನು ನಿನ್ನ ಇಚ್ಛೆಯಂತೆ ಕೌರವ ಸಭೆಗೆ ಹೋಗಿ ಬರ್ತೀನಿ ಮತ್ತು ಭೀಮಾನೊಡನೆ ನೀವು ಸೈನ್ಯವನ್ನು ಸಜ್ಜು ಮಾಡಿ ಯುದ್ಧವನ್ನು ತಯಾರು ಮಾಡುವಂತನಾಗ್ರಿ ಭಕ್ತನಾದ ಪಂಚ ಪಾಂಡವರ ಎಲೈ ಸಾರಥಿ ಎನ್ನ ರಥವನ್ನು ಕೌರವ ಸಭೆಗೆ ಹೊಡೆಸುವಂತನಾಗ ಸಾರಥಿ ಅತಿ ಜಾಗೃತಿ.
ಯಾರ ರಾಜ್ಯ ಯಾರಿಗೆ ಕೊಡಬೇಕು? ಜನರುಡಿಯಂತೆ ರಾಜ್ಯದ ಮೇಲೆ ರಾಜ್ಯದ ಅಧಿಕಾರಿ ಇರುವುದು. ನಮ್ಮ ತಾತನಾದ ದತ್ತರಾಷ್ಟ್ರ ಅಂದಿದ್ದ ಸಲುವಾಗಿ ವೈದ್ಯರು ಕೂಡಿ ರಾಜ್ಯವನ್ನು ಕಟ್ಟಿದ್ದಾರೆ. ಬಂಧುನ ಮಕ್ಕಳು ಪಾಂಡವರ ರಾಜ್ಯ ದತ್ತರಾಷ್ಟ್ರ ಮಕ್ಕಳು ಕೋಟೆ ಹತ್ನಾಪುರ ಗಾದಿಯ ಮೇಲೆ ಕವರವರ ಅಧಿಕಾರಿಗಳು. ನಮೋ ನಮ ನಿಮ್ಮ ಪಾರ್ವತಿ ಅಂಗರಾಜ ಕಣ್ಣನ್ನು ವಂದಿಸುತ್ತಾನೆ. ಅಷ್ಟಾಸರವಲ್ಲಿ ಮೇಲೆ ಕೇಳುವಂತ ನಗುವಿನ ಭಕ್ತನಾದ ಕರ್ಣವೀರನೇ. ಹೇ ಕರ್ಣವೀರನೇ, ನಿನ್ನ ಜನ್ಮ ರಾಜ್ಯವನ್ನು ಹೇಳ್ತನು ಕೇಳುವಂತ ನಗು. ಹಿಂದಕ್ಕೆ ದುರ್ವಾಸ ಋಷಿ ತಪದಿಂದ ಸಿಕ್ಕಿರುವ ಮಹಾಮಂತ್ರ ಎಂದು 5 ಮಂತ್ರವು ಕುಂತಾದೇವಿಗೆ ಭಕ್ತಿಗೆ ಮೆಚ್ಚಿ ದುರ್ವಾಸ ಋಷಿ ಕೊಟ್ಟಿದ್ದಾನು. ಸೋಮವಾರವಾದ ಕುಂತಾದೇವಿಯ ಮಂತ್ರ ಕೊಡುವ ನೋಡ್ಬೇಕೆಂದು ನೀನು ಸೂರ್ಯ ಮಂತ್ರ ಜಪಿಸಿದ ಕಾಲಕ್ಕೆ ಜನಿಸಿ ಬಂದಿರುವಿ. ಕೆಲವರ ಅಪವಾದ ಕಾಂತಿ ಕುಂತಾದೇವಿ ನಿನ್ನನ್ನು ಹೊಳೆಯಲ್ಲಿ ಬಿಟ್ಟಿದ್ದಾಳೆ. ಹೇ ಕರ್ಣವೀರನೇ, ನೀನು ತಮ್ಮಗೋಳಾದ ಪಾಂಡವರ ಪಕ್ಷಕ್ಕೆ ಬಂದ್ರೆ ಪಾಂಡವರು ನಿನ್ನನ್ನು ಗೌರವದಿಂದ ರಾಜ್ಯ ಕೊಡೋರು. ಕೇಳಿದ ಏನು ಭಕ್ತನಾದ ಕರ್ಣವೀರನೇ? ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಹೇ ಶ್ರೀಕೃಷ್ಣ ಪರಮಾತ್ಮನೇ, ಪಂಚ ಪಾಂಡವರ ತಮ್ಮಗಳನ್ನು ನುಡಿ ಕೇಳಿ ನನ್ನ ಕುತ್ತಿಗೆ ಶಿರವನ್ನು ಗಲಿತವಾಗಿದೆ. ಎನ್ನ ತಮ್ಮಗಳಿಗೆ ಯುದ್ಧದಲ್ಲಿ ಕೊಂದು ಅದ್ಯಾವ ಸ್ವರ್ಗ ಸುಖ ಪಡೆಯಲಿ ಶ್ರೀಕೃಷ್ಣ ಪರಮಾತ್ಮನೇ. ಪಂಚ ಪಾಂಡವರ ತಮ್ಮಗಳಿದ್ರೆ ನನ್ನ ಸೋದರ ದುರ್ಯೋಧನಿಗೆ ನಾನು ಮಿತ್ರಗಳನ್ನು ಯಾವ ಕಾಲಕ್ಕೂ ಮಾಡಲಾರೆ. ಅದು ಏಕೆಂದ್ರೆ ನನ್ನ ಮೇಲೆ ಭರವಸೆಟ್ಟು ಕುರುಕ್ಷೇತ್ರ ಯುದ್ಧವನ್ನು ನಡೆಸಿದ್ದಾನೆ. ನಾನು ಅನ್ನ ತಿಂದ ಮನೆಯಲ್ಲಿ ಮಿತ್ರರು ಯಾವ ಕಾಲಕ್ಕೂ ಮಾಡಲಾರೆನು. ಕೇಳಿದ ಶ್ರೀಕೃಷ್ಣ ಪರಮಾತ್ಮನೇ. ಸಾರಥಿ ಎಲ್ಲ ಹತ್ತಿನಾದ ಕುಂತಾದೇವಿಗೆ ಬೇಗನೆ ಕರೆಸುವಂತ ಸಾರಥಿ ಅತಿ ಜಾಗೃತಿ. ನಾ ಕರ್ತಲಿಕ್ಕೆ ಅತಿ ತೀವ್ರದಿಂದ ಕರ್ತಾರೆಪ್ಪ. ನಮೋ ನಮ ಅತ್ತೆ ಮನೆ ನಿಮ್ಮ ಪಾದಗಳಿಗೆ ಶ್ರೀಕೃಷ್ಣ ವಂದಿಸ್ತಾನ.
ನಿನಗೆ ಅಷ್ಟಾಶೀರ್ವಾದ ಆಗ್ಲಿ ಹೇಳುವಂತ ನಾವು ಏನ್ ಹಳೆಯನ ಶ್ರೀಕೃಷ್ಣ ಪರಮಾತ್ಮನೇ. ಹೇ ಅತ್ತೆಮನೆ, ಆ ಮೂಡು ದುರ್ಗನಿಗೆ ನಾನು ಎಷ್ಟು ಪರಿ ಹೇಳಿದ್ರೆ ಪಾಂಡವರ ಮತ್ತು ಕೌರವರ ರಾಜ್ಯದ ನ್ಯಾಯ ಮಾಡುವುದಿಲ್ಲ ಅಂತಿದ್ದಾನೆ. ನಾನು ನೀತಿವಂತ ಮಾತು ಧಾನಸೂರು ಮಹಾರಥಿ ಕರ್ಣಗೆ ಅವನು ಜನ್ಮ ರಾಶಿ ಹೇಳಿದ್ರೆ ಅವನು ತಮ್ಮಗಳ ಕೃತಿಗಿಂತ ಮಿತ್ರನಾದ ದುರ್ವೇದನಿಗೆ ಕೊಟ್ಟು ವಚನಂತೆ ಹೋರಾಡಂತ ಹೇಳಿದನೆ. ಹೇ ಅತ್ತೆಮನೆ, ನೀನು ಧಾನಸೂರು ಕರ್ಣ ಬಂದಿರೋದು ಕಂದನ ಭಿಕ್ಷೆ ಬೇಡಿ, ಕರ್ಣನ ಮನಸ್ಸು ಗೆಲ್ಲ ಬರಬೇಕು. ಕೇಳಿದೆ ಅತ್ತೆಮನೆ? ಹೇ ಮುಕುಂದ ಮುರಾರಿ, ಇದಕ್ಕೆ ಒಂದು ನೀತಿ ಹೇಳ್ತೀನಿ ಕೇಳುವಂತ ನಾನು. ಅದೇನೋ ಚೆನ್ನಾಗಿ ಹೇಳುವಂತ ಅತ್ತೆಮನೆ. ಕಂದನೆಂದು ಹೇಗೆ ಒಪ್ಪಿಕೊಳ್ಳಲಿ ಕೃಷ್ಣದೇವರೇ? ಹುಟ್ಟಿದ್ದ ವೇಳೆ ಹೊಳೆಯಲ್ಲಿ ಬಿಟ್ಟ ಬಂದಿರುವ ಕಂದನಿಗೆ ಕಳಿಸಿದ್ರೆ ಹೇಗೆ ಅಮ್ಮನೆಂದು ಒಪ್ಪಿಕೊಳ್ಳೋನು ದೇವ? ಅಮ್ಮನ ಮಾತಿಗೆ ಒಪ್ಪಿ ಹೇಗೆ ಕೌರವರಿಗೆ ಮೋಸ ಮಾಡೋನು ದೇವ? ಭಕ್ತ ಸಂಜೀವ
ಹೇ ಅತ್ತೆ ಮನೆ ಆ ಮಹಾರಥಿ ಕರ್ಣನು ಕೊಟ್ಟು ವಚನನ್ನು ಹೇಗೆ ಬಿಡಂದು ತಮ್ಮಗಳಾದ ಪಾಂಡವರ ಪಕ್ಷಕ್ಕೆ ಬಂದಿದ್ದರು. ಆ ಮಹಾರಥಿ ಕರ್ಣನು ಭಿಕ್ಷಾಕಾಗಿ ಬಂದಿರುವ ತನ್ನ ತಾಯಿಗೆ ಖಾಲಿ ಕೈಯಲ್ಲಿ ಯಾವ ಕಾಲಕ್ಕೆ ಕಳಿಸಲಾರನು. ಮತ್ತೊಂದು ಮಾತು ಏನೆಂದರೆ ತನ್ನ ತಾಯಿಯಿಂದ ತಾ ಬಿಡುವ ಬಾಳುವನ್ನು ವಿಚಾರ ಮಾಡಿ ಬಿಡುವನು. ಕೇಳಿದೆ ಅತ್ತೆ ಮನೆ? ಯಾರಾದರೂ ಭಿಕ್ಷಕ್ಕಾಗಿ ಬಂದಿರುವರು? ಹೇ ಕುಮಾರನೇ, ನನ್ನ ತಾಯಿ ಭಿಕ್ಷಕ್ಕಾಗಿ ಬಂದಿದ್ದಾರೆ. ನಮ ನಮ ನಿಮ್ಮ ಪಾದಕಿ ದಾನಶೂರ ಕರ್ಣನು ವಂದಿಸುತ್ತಾನೆ. ನಿನಗೆ ಆಶ್ವಾಸದಾಗಲಿ ಹೇಳುವಂತನಾಗುವೇನು ಜ್ಯೇಷ್ಠ ಕಂದನಾದ ಕರ್ಣವೀರನೇ. ಎಲಾಯಿ ಹಸ್ತಿನಾಪುರದ ಹಿರಿತಾಯಾದ ಕುಂತಿದೇವಿಯೇ, ಈ ಹೀನ ಕುಲದಲ್ಲಿ ಹುಟ್ಟಿರುವ ಸೂತ ಪುತ್ರ ಕರ್ಣನ ಸಮೀಪ ಏತಕ್ಕೆ ಬಂದೆ? ಒಂದು ವೇಳೆ ಭಿಕ್ಷಕ್ಕಾಗಿ ಬಂದಿದ್ರೆ ಮೂರು ಲೋಕದ ಗಂಡನಾಗಿ ಮೇರೆತ್ತಿರುವ ಅರ್ಜುನ ತಾಯಿಗೆ ಹೀನ ಕುಲದಲ್ಲಿ ಹುಟ್ಟಿರುವ ಕರ್ಣನು ಏನು ದಾನ ಮಾಡಬಲ್ಲವನು? ಹಾಗೆ ಕ್ಷೇಮ ಕುಶಲಕ್ಕಾಗಿ ಬಂದಿದ್ರೆ ವೀರಾದ ವೀರ ಪಾಂಡವರ ವೀರ ತಾಯಿ ಎಂದು ನಿನ್ನನ್ನು ಗೌರವವನ್ನು ಮಾಡಿ ಕಳಿಸುವೆನು. ಬಂದಿದ್ದ ಕಾರಣವನ್ನು ಹೇಳುವಂತಕ್ಕಿರುವ ಮಾತೆ ಲೋಕ ಪ್ರಖ್ಯಾತಿ. ಕಂದನಾದ ಕರ್ಣವೀರನೇ, ವೀರ ಪಾಂಡವರ ತಾಯಿನೆಂದು ಬಂದಿಲ್ಲ. ಒಂದು ಕಂದನ ಸಲುವಾಗಿ ತಾಯಿ ಭಿಕ್ಷುಕನಾಗಿ ತನ್ನಿಂದ ದೂರ ಆದ ಕಂದನ ಹತ್ತಿರ ಬಂದು ದಾನವನ್ನು ಬೇಡುವ ಸಲುವಾಗಿ ಇಲ್ಲಿಗೆ ಬಂದೆ. ಆ ನನ್ನ ಕಂದನಿಗೆ ಇಲ್ಲೇ ಇರೋನಂದು ಕೇಳಿದ ಕಂದ ಆಯನ ಮನಿಕೆ ಆನಂದ. ಎಲೈ ಕುಂತಿದೇವಿಯೇ, ನಾನು ಹೀನ ಕುಲದಲ್ಲಿ ಹುಟ್ಟಿರುವ ರಾಧಾನ ಮಗನು. ಎನ್ನ ತಾಯಿಯಾದ ರಾಧಾದೇವಿ ನನ್ನನ್ನು ಮುದ್ದಾಡಿ ಬಲೆ ಹಲವನ್ನು ಕುಡಿಸಿ ಬೆಳೆಸಿ ದೊಡ್ಡ ಮಾಡಿದ್ದಾಳೆ. ನಾನು ಸೂತ ಪುತ್ರ ನಿನ್ನಂತ ಛತ್ರಿ ಉದರದಲ್ಲಿ ಹಾಗೆ ಹುಟ್ಟಿ ಬರುವ ನಮ್ಮ ಹಡದಮ್ಮನೆ. ಹೇ ನನ್ನ ಕಂದನೆ, ಈಕೆ ಒಂದು ನೀತಿ ಹೇಳ್ತೀನಿ ಕೇಳುವಂತ ನಾನು. ಬಾರೋ
ಮಾಯವು ತಯಾರವಾಗಿದೆ ಕಂದ. ಒಂದೇ ಸಲ ಎಲ್ಲಿಗೆ ಹತ್ತಬೇಕೆಂದು ಆಸೆವಾಗಿದೆ. ಬಾ ಬಾ ಎನ್ನ ಮೋಹದ ಕಂದ. ಒಂದೇ ಸಲ ಆದರೂ ಈ ತಾಯಿನೆಂದು ಕರೆದು ಹಡದ ಋಣವನ್ನು ತೀರಿಸು ಕಂದ. ಇದಕ್ಕೆ ದುರ್ವಾಸ ಋಷಿಯು ಎನ್ನಗೆ ಸೂರ್ಯ ಮಂತ್ರವು ಕೊಟ್ಟು ಹೋದನು. ಮದುವೆಗಿಂತ ಮೊದಲು ಅಜಾನತೆಯಿಂದ ಸೂರ್ಯ ಮಂತ್ರವು ಜಪಿಸಿದ ಕಾಲಕ್ಕೆ ನೀನು ಹುಟ್ಟಿ ಬಂದೆ. ಎನ್ನ ಕುಮಾರನೇ, ಮದುವೆಗಿಂತ ಮೊದಲು ಮರ ಹಡಿದಾಳೆಂದು ಜನದ ಅಪವಾದಕ್ಕೆ ಅಂಜಿ ನಿನ್ನನ್ನು ಹಳಿಯಲ್ಲಿ ಬಿಟ್ಟು ಬಂದಿದ್ದೆ ಕಂದ. ಈ ಪಾಪಿ ತಾಯಿಗೆ ಶಂಸು ಕಂದ. ತಾಯಿನೆಂದು ಒಮ್ಮೆಯಾದ್ರೆ ಕರೆಯೋ ಕಂದ ಕರ್ಣವೀರನೇ. ಏನೈ ಕುಂತಿದೇವಿ, ಇಂಥ ಪವಿತ್ರವಾದ ರತ್ನಕ್ಕೆ ಸಮುದ್ರದಲ್ಲಿ ನೂಕಿದೆಯಾ ಪಾಪಿ? ನಿನ್ನನ್ನು ತಾಯಿನಂದು ಕರಿಯ ನಾರಿಯನ್ನು ಹೇಗೆ ಎತ್ತವದು? ಹುಟ್ಟಿದ ಮೇಲೆ ಚಿಕ್ಕ ಬಾಲಕರಿಗೆ ಒಂದೇ ಸಲ ನಿನ್ನ ಪದಿರಲ್ಲಿ ಮುಚ್ಚಿ ನಿನ್ನ ಮಾಯಾದ ಮನೆ ಹಾಲವರು ಕುಡಿಸಿದೆ ನಮ್ಮ ಹಣದ ಮನೆ. ಈ ಮಗನಿಗೆ ಹೆಜ್ಜೆಗೆ ಹೀನು ಕುಳದಂದು ಸುತ್ತಾಡೋ ಮಾತವನ್ನು ಕೇಳಿ ಆ ಜನರಿಗೆ ಎನ್ನ ಪುತ್ರ ಇದ್ದರೆಂದು ಒಂದು ಸಲ ಆದ್ರೂ ಹೇಳಿದೆ ನಮ್ಮ ಹಣದ ಮನೆ. ಒಂದು ವೇಳೆ ಜನರು ಮದುವೆಗಿಂತ ಮೊದಲೇ ಬಾಲಕ ಪಡೆದಿದ್ದಾಳೆಂದು ನಿನ್ನನ್ನು ಯಾರಾದರೂ ನಿಂದಾದ ಮಾತನಾಡಿದರೆ ಸರ್ವಶ್ರೇಷ್ಠ ಆಗಿರುವ ಅರ್ಜುನನು, ಕರ್ಣನು ಮತ್ತು ಮಹಾಶಕ್ತಿಯಾದ ಭೀಮನು ಸ್ವರ್ಗ ಮೃತ್ಯು ಪಾತಾಳದಲ್ಲಿರುವ ಮೂರು ಸುಖವನ್ನು ತಂದು ಸುಖದಿಂದ ನಿನ್ನ ಪಾದ ಮೇಲೆ ಅರ್ಪಿಸುತ್ತಿದ್ದೇವೆ. ಆದ್ರೆ ಚಿಕ್ಕ ಕಂದನ ಕನವಾಳಕ್ಕೆ ನಿನ್ನ ತಾಯಿ ಹೃದಯಕ್ಕೆ ಮಾಯಾದ ಜಡಿ ಕೀಳಲಿದೆ ನಮ್ಮ ಹಣದಮ್ಮನೆ. ಕರ್ಣವೀರನೇ, ನಿನ್ನ ಮಾತವು ಸತ್ಯವಿದೆ ಕಂದ. ಆದರೂ ಈ ಗರ್ಭದ ಮುಂದೆ ಯಾರ ಮನೆ ಇರೋವರು? ಏನ ಕಂದನಾದ ಕರ್ಣವೀರನೇ, ತಾಯಿ ತನ್ನ ಕಂದನ ಹತ್ತಿರ ಬಂದು ಕಂದನ ಭಿಕ್ಷವನ್ನು ಬೇಡಿದ್ದರು. ಭಿಕ್ಷೆ ಕೊಡಲಾರೆ ಹೊಳ್ಳ ಕಳಿವೆ ಆ ಕುಮಾರನೇ. ಏನು ಹಳದಮ್ಮನೆ, ಬೇಡಮ್ಮ ಬೇಡ. ವೀರಾದಿ ವೀರ ಜಗಜ್ಯೋತಿಯಾದ ದಾನಿ ಶೂರ ಕರ್ಣ ತಾಯಿ ಭಿಕ್ಷೆ ಬೇಡದು ಬೇಡ. ಏನು ಹಳದಮ್ಮನೆ, ಇದಕ್ಕೆ ನಾನೊಂದು ಶ್ಲೋಕ ಹೇಳ್ತೀನಿ, ಕೇಳುವಂತಕ್ಕೆ ನಾನು. ಔದುಂಬರ ವರ್ಣಿ ಪುಷ್ಪವರ್ಣಿ ಸ್ವತಃ ವರ್ಣಿಚ್ಚ ವಯಸ್ಸಂ ಮಶ್ಚ ಪಾದಂ ಜಲಸೃಷ್ಟಿಯಂ ನಾರಿ ಹೃದಯಂ ಜನರಿಲ್ಲ ಹೃದಯಂ. ಏನು ಹಳದಮ್ಮನೆ, ಇದ್ರ ತಾತ್ಪರ್ಯವೇನೆಂದರೆ ಹತ್ತಿಗಿಡದ ಹೂವುಗಳು ಮತ್ತು ಬಿಳಿ ಕಾಗಿಯು ಮತ್ತು ನೀರಿನಲ್ಲಿರುವ ಮೇಣಿನ ಹೆಜ್ಜೆಯು ಇವು ಮೂರು ಒಂದು ವೇಳೆ ಕಾಣಿದರೆ ಕಾಣಬಹುದು. ಆದ್ರೂ ನಿಮ್ಮಂತ ಹೆಣ್ಣ ಸ್ತ್ರೀಯರ ನೆಲೆಯು ಯಾರ್ಯಾರಿಗೆ ತಿಳಿಯಲಾರದು. ಏನು ಹಣದಮ್ಮನೆ, ಏನು ಬೇಡ್ತಿ ಬೇಕಾದ ಬೇಡುವಂತಕ್ಕೆ ನಾನು. ನೀನು ಬೇಡದ ಭಿಕ್ಷೆಯು ಅಶಕ್ತಿವಂತಿರೋದಂತಂದು ನಿನ್ನ ಪಾದ ಮೇಲೆ ಅರ್ಪಿಸುವೆನು. ಕೇಳಿದ ಯಾರೇನು ಹಣದಮ್ಮನೆ? ಅಯ್ಯೋ ಎನ್ನ ಕಂದನಾದ ಕರ್ಣವೀರನೇ, ತಮ್ಮಗಳಾದ ಪಾಂಡವರ ಸಮೀಪ ಹೋಗಿ ಜ್ಯೇಷ್ಠ ಪಾಂಡವನಾಗಿ ಇಂದ್ರ ಪ್ರಸ್ತಾಪದ ಸಿಂಹಾಸನದ ಮೇಲೆ ಕೂತು ರಾಜ್ಯವನ್ನು ಆಳುವಂತ ನಾವು ಕಂದ. ಏನು ಕಂದನಾದ ಕರ್ಣವೀರನೇ, ನ್ಯಾಯದಲ್ಲಿ ಶ್ರೇಷ್ಠ ಆದಂತಹ ಜ್ಯೇಷ್ಠ ಪಾಂಡವರಲ್ಲಿ ಧರ್ಮರಾಜನು ರಾಜದಂಡವನ್ನು ಹಿಡಿದು ನಿನ್ನ ಪಾದದ ಮಧ್ಯೆ ಅಜ್ಞಾಸಹಿಸುವನು. ಬಲದಲ್ಲಿ ಬಲವಾದ ಭೀಮನು ಛತ್ರ ಚಾಮರವನ್ನು ಹಿಡಿದು ನಿನ್ನನ್ನು ಗಾಳಿ ಹಾಕುವನು. ಉಂಡ ಅರ್ಜುನನು ನಿನ್ನ ರಾಜ್ಯದ ಸೇನಾಪತಿಯಾಗಿ ನಿನ್ನ ಪಾದದಲ್ಲೇ ನಿಂತಿರುವವನು. ಅದರ ಸಲುವಾಗಿ ತಮ್ಮಗಳ ಕಡೆ ಬಂದ ತನ್ನ ತಾಯಿಗೆ ಕಂದನ ಭಿಕ್ಷೆಯನ್ನು ಕೊಡುವಂತ ನಾವು ಕಂದನಾದ ಕರ್ಣವೀರನೇ. ಏನು ಹಣದಮ್ಮನೆ, ಅಶಕ್ಯವಾದ ದಾನವನ್ನು ಬೇಡಿ ಎಂದು ಮನಸ್ಸಿಗೆ ದುಃಖಿತ ಮಾಡಿದೆಯಾ? ಏನು ಹಣದಮ್ಮನೆ, ಏನು ಮುಕುಂದ ಮುರಾರಿಯೇ, ಇಂದು ನನ್ನ ಕಳೆದ ತಾಯಿ ನನ್ನ ಬಳಿಗೆ ಬಂದು ಭಿಕ್ಷುಕರಂತೆ ಬೇಡಿದ ದಾನವನ್ನು ನನಗೆ ಕುಡಲಾರದಂತೆ ಮಾಡಿದೆಯಾ ಶ್ರೀಹರಿಯೇ? ಹೇ ಎನ್ನ ಹಣದಮ್ಮನೆ, ತಮ್ಮಗಳಾದ ಪಾಂಡವರ ಬಳಿಗೆ ಬರುವುದು ಎನ್ನಿಂದ ಯಾವ ಕಾಲಕ್ಕೂ ಸಾಧ್ಯ ಆಗಲಾರದು. ಅದು ಯಾಕೆಂದ್ರೆ ನನ್ನ ಮಿತ್ರನಾದ ದುರ್ಯೋಧನನು ನನ್ನ ಭರವಸೆ ಮೇಲೆ ಕುರುಕ್ಷೇತ್ರ ಯುದ್ಧವನ್ನು ನಡೆಸಿದ್ದಾನೆ. ನಾನು ಅನ್ನತಿಯಿಂದ ಮನೆಯಲ್ಲಿ ಮಿತ್ರರು ಯಾವ ಕಾಲಕ್ಕೂ ಮಾಡಲಾರೆ ನಮ್ಮ ಹಣದಮ್ಮನೆ. ಹೇ ಎನ್ನ ಕಂದನಾದ ಕರ್ಣವೀರನೇ, ನಿನ್ನ ವಚನದ ಕರ್ತವ್ಯಕ್ಕೆ ಎನ್ನ ಮನಸ್ಸು ಮೆಚ್ಚಿದೆ ಕಂದ. ನಿನ್ನ ಮನಸ್ಸಿನ ವಿಶಾಲ ತೇಜದಿಂದ ಎನ್ನ ಮನಸ್ಸು ಶಾಂತವಾಗಿದೆ. ನಾನು ಇನ್ನ ಮೇಲೆ ಹೋಗಿ ಬರುತ್ತೇನೆ. ಶ್ರೀಹರಿ ಪೂಜೆಯು ನಿನ್ನನ್ನು ಕಾಯಲಿ ಕಂದ. ಎನ್ನ ಮನೆಗೆ ಆನಂದ. ಹೇ ಎನ್ನ ಹಣದಮ್ಮನೆ, ಈ ಕಳೆದ ಮಗನ ಹತ್ತಿರ ಬಂದು ದಾನವನ್ನು ತೋಳಾರದೆ ಹಾಗೆ ನಡೆದ ನಮ್ಮ ಹಣದಮ್ಮನೆ. ಈಗ 5 ಮಂದಿ ಪಾಂಡವರು ದಾನ ಕೊಡ್ತಾನೆ ತೋಳುವಂತಕ್ಕೆ ನಾವು. ವೀರ ಪಾಂಡವರ ಬಲ ನನ್ನ ಬಾಣಿ ಎದುರಾಗ ವೀರ ಅರ್ಜುನಿಗೆ ಬಿಟ್ಟು ಯಾರಿಲ್ಲ. ಅದಕ್ಕಾಗಿ ಬಹದ್ದೂರ್ ಕರ್ಣನು ಪುಂಡಾದ ತಮ್ಮ ಅರ್ಜುನ ಜೊತೆ ಯುದ್ಧ ಮಾಡ್ತಾರೆ. ಒಂದು ವೇಳೆ ಆಗುವ ಇದ್ದರೆ ಅರ್ಜುನ ಸತ್ತರೆ ನಾನು ಜ್ಯೇಷ್ಠ ಪಾಂಡವನಾಗುತ್ತೇನೆ. ಅಂದ್ರೆ ಕರ್ಣ, ಧರ್ಮ, ಭೀಮನ ಕುಲ ಸಹದೇವಿ ಇವರು 5 ಮಂದಿ ಪಾಂಡವರು ಉಳಿಯವರು. ಕೇಳಿದ್ಯಾ ಏನು ಹಣದಮ್ಮನೆ? ಹೇ ಎನ್ನ ಕಂದನಾದ ಕರ್ಣವೀರನೇ, ನಿನ್ನ ತ್ಯಾಗದ ಮಾತವನ್ನ ಕೇಳಿ ಎನ್ನ ಮನಸ್ಸು ಹೆದರಿ ನೋವಾಗಿದೆ. ಅದು ಏಕೆ ಅಂದರೆ
ಈ ಧನುರ್ಧಾರಿ ಆಗಿರುವ ಕರ್ಣ ಮತ್ತು ಅರ್ಜುನ ಎರಡು ಕಣ್ಣಿನಂತೆ ಇದ್ದೀರಿ. ಒಂದು ಕಣ್ಣಿಗೆ ನೋವು ಆದರೆ ಮತ್ತೊಂದು ಕಣ್ಣಿಗೆ ನೋವು ಆಗುದಿಲ್ಲವೇ ಎಂದು ಕಂದನಾದ ಕರ್ಣವೀರನೇ. ಹೇಯನ್ನು ಹಣದ ಮನೆ ಒಮ್ಮೆ ಕೊಟ್ಟಿದ್ದು ದಾನವನ್ನು ಕುಂತಿ ಪುತ್ರಾದ ದಾನ ಶೂರ ಕರ್ಣನು ಯಾವ ಕಾಲಕ್ಕೆ ಹಿಂದಕ್ಕೆ ತೋಳಲಾರನು. ಹೇಯನ್ನು ಹಣದ ಮನೆ ಈ ನನ್ನ ಪಿತಾಂಬರ ಶಲ್ಯವನ್ನು ಒಯ್ಯುವಂತಕ್ಕೆ ನಾವು ಈ ನನ್ನ ಪಿತಾಂಬರ ಶಲ್ಯವನ್ನು ತಮ್ಮನಾದ ಅರ್ಜುನಿಗೆ ಬಿಟ್ಟು ಉಳಿದ ಪಾಂಡವರ ಮೈ ಮೇಲೆ ಧರಿಸಿ ಅವರಿಗೆ ಯುದ್ಧಕ್ಕೆ ಕಳಿಸುವಂತಕ್ಕೆ ನಾವು. ಅದು ಏಕೆಂದ್ರೆ ಯುದ್ಧ ಕಣಗೋರ ಸಮಯದಲ್ಲಿ ಬೇವಸ್ಥೆಯಿಂದ ಯುದ್ಧ ಮಾಡೋ ಬೇಡಕ್ಕೆ ನಿನಗೆ ಕೊಟ್ಟಿದ್ದ ಪಿತಾಂಬರ ನೋಡಿ ನನ್ನ ತಮ್ಮಗಳದ್ದು ನನಗೆ ನೆನಪು ಬರುವುದು. ನಾನು ಅವರಿಗೆ ಅಪಾಯ ಮಾಡುವುದಾದ್ರೆ ಬಿಟ್ಟು ಬಿಡುವನು. ಕೇಳಿದ್ಯಾ ಏನು ಹಣದ ಮನೆ? ಏನು ಕಂದನಾದ ಕರ್ಣವೀರನೇ, ನಾನು ಇನ್ನ ಮೇಲೆ ಹೋಗಿ ಬರುತ್ತೇನೆ. ಏನಾದ್ರೂ ಉಪಾಯ ಮಾಡಿ ತಮ್ಮಗಳಿಗೆ ಹಿರಿಯ ಅಣ್ಣನೆಂದು ತಿಳಿದು ರಾಜಕೀಯ ಮಾಡ್ಲಿಕ್ಕೆ ಬಾಕಂದ ಆಯನ ಮನಿಕೆ ಆನಂದ. ಹೇಳನ ಹಣದ ಮನೆ ನೀನು ಹೇಳಿದ ಮಾತು ಯಾವ ಕಾಲಕ್ಕೂ ಸತ್ಯ ಆಗೋದು ಸಾಧ್ಯವಿಲ್ಲ. ಹೇಳನ ಹಣದ ಮನೆ ಈ ಕರ್ಣನು ಜ್ಯೇಷ್ಠ ಅನ್ನೊಂದು ಮಾತು ತಮ್ಮನಾದ ಧರ್ಮರಾಜನಿಗೂ ನೀನು ಯಾವ ಕಾಲಕ್ಕೂ ಹೇಳಬೇಡ. ಅದು ಏಕೆಂದ್ರೆ ಈ ಕರ್ಣನು ಅಣ್ಣನೆಂದು ತಿಳಿದಿದ್ದರೆ ಅಣ್ಣನು ಕೂಡ ಯುದ್ಧವನ್ನು ಹೇಗೆ ಮಾಡಲೆಂದು ತಿಳಿದು ಯುದ್ಧವನ್ನು ಬಿಟ್ಟು ಮತ್ತೆ ನನಗಾಗಿ ವನವಾಸಕ್ಕೆ ಹೋಗ್ತಾನೆ. ದುರ್ಜನ ಸಲುವಾಗಿ ಹುಟ್ಟಿ ಬಂದ ಕೃಷ್ಣ ಅವತಾರವನ್ನು ಹೇಗೆ ಸಾಧ್ಯ ಆಗೋದಮ್ಮ ಹಣದ ಮನೆ? ದುರ್ಜನಿಗೆ ತನ್ನ ದುರಾತನ ಶಿಕ್ಷಾ ಸಿಗಲಿಕ್ಕೆ ಬೇಕಮ್ಮ ಹಣದ ಮನೆ. ಹೇಯನ್ನು ಹಣದ ಮನೆ ಪಂಚ ಪಾಂಡವರು ಸತ್ಯಾದ ದ್ರೌಪದಿಗೆ ವಸ್ತ್ರವನ್ನು ಮಾಡುವ ಕಾಲಕ್ಕೆ ನಾನು ನನ್ನ ಅಪಮಾನಕ್ಕಾಗಿ ಸುಳ್ಳೆಂದು ಮಾತನಾಡಲಿಕ್ಕೆ ಈ ಕರ್ಣನು ಕ್ಷಮೆ ಬೇಡದೆಂದು ದ್ರೌಪದಿಗೆ ಹೇಳುವಂತಕ್ಕೆ ನಾವು ಜನನಿ ಜಗದ ಮೋಹಿನಿ.